ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ಇವತ್ತಿನ ವ್ಲಾಗ್ ಏನು ಅಂತ ಹೇಳ್ಬಿಟ್ಟು. ನಾನು ಲಾಸ್ಟ್ ವ್ಲಾಗಲ್ಲೇ ಕೇಳಿದಾಗ ಸುಮಾರು ಜನ ಮೊದಲು ಲವ್ ಸ್ಟೋರಿ ವ್ಲಾಗ್ ಮಾಡಿ ಅದಾದಮೇಲೆ ವೆಯ್ಟ್ ಲಾಸ್ ಜರ್ನಿ ಮಾಡಿ ಅಂತ ಹೇಳಿದರು. ಹಾಗಾಗಿ ನಾನು ಮೊದಲು ಲವ್ ಸ್ಟೋರಿ ವ್ಲಾಗ್ನೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಲವ್ ಸ್ಟೋರಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ನನ್ನ ಹಸ್ಬೆಂಡ್ ಕೂಡ ಇಲ್ಲೇ ಇದ್ದಾರೆ. ಅವ್ರನ್ನ ಈ ಥರ ವಿಡಿಯೋ ಮುಂದೆ ಕರ್ಕೊಂಡು ಬರೋದೇ ಇವತ್ತು ಕಷ್ಟ ಆಗೋಗ್ಬಿಟ್ಟಿತ್ತು. ಆದರೂ ಕರ್ಕೊಂಡು ಬಂದು ಇಲ್ಲಿ ಕೂರಿಸ್ಕೊಂಡಿದ್ದೀನಿ. ವಾರಪ್ಪು ಲವ್ ಸ್ಟೋರಿ ಅಂದಮೇಲೆ ಇಬ್ಬರು ಹೇಳ್ಬೇಕಲ್ವಾ, ಒಬ್ಬರೇ ಹೇಳಿದ್ರೆ ಏನು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಲವ್ ಸ್ಟೋರಿನ ಶುರು ಮಾಡೋಕ್ಕಿಂತ ಮುಂಚೆ ನಾನೊಂದು ಇನ್ಫಾರ್ಮೇಷನ್ನ ನಿಮಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸಾಮಾನ್ಯವಾಗಿ ಮನೇಲಿರೋರು ಇರ್ಬೋದು ಅಥವಾ ಹೊರಗಡೆ ಕೆಲಸ ಮಾಡ್ಲಿಕ್ಕೆ ಹೋಗ್ತಿರೋರು ಇರ್ಬೋದು, ಅವ್ರಿಗೆ ಏನಾದರೂ ಪಾರ್ಟ್ ಟೈಮ್ ಜಾಬ್ ಮಾಡಬೇಕು ಅಥವಾ ಏನಾದರೂ ಓನಾಗಿ ಬಿಸ್ನೆಸ್ ಮಾಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಸುಮಾರು ಜನ ಕೂಡ ನನಗೆ ಕಮೆಂಟ್ ಮೂಲಕ ಕೇಳ್ತಾ ಇರ್ತೀರಾ ಕೂಡ, ನೀವು ಓನ್ ಬಿಸ್ನೆಸ್ ಮಾಡ್ತಾ ಇದ್ದೀರಲ್ಲ, ನೀವೆಲ್ಲ ಯಾವ ಥರ ಕಲ್ತ್ಕೊಂಡ್ರಿ, ನಿಮಗೆ ಅದರಿಂದ ಪ್ರಾಫಿಟ್ ಆಗ್ತಿದೆಯಾ, ಹಂಗೆ ಹಿಂಗೆ ಅಂತ ಎಲ್ಲ ಕೇಳ್ತಾ ಇರ್ತೀರಾ. ಹಾಗಾಗಿ ಮನೇಲಿರೋರ್ಗೂ ಕೂಡ ಅನುಕೂಲ ಆಗಬೇಕು, ಹಾಗೆ ಪಾರ್ಟ್ ಟೈಮ್ ಜಾಬ್ ಮಾಡೋ ಥರನೂ ಇರಬೇಕು. ಅಂದರೆ ಕೆಲ್ಸಕ್ಕೆ ಹೋಗೋರ್ಗೂ ಕೂಡ ಸ್ವಲ್ಪ ಅನುಕೂಲ ಆಗೋ ಥರ ಒಂದು ಇನ್ಸ್ಟಿಟ್ಯೂಟ್ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಇವಾಗ ಎಲ್ಲರಿಗೂ ಗೊತ್ತೇ ಇರುತ್ತೆ, ಫ್ಯಾಷನ್ ಡಿಸೈನಿಂಗ್ ಇರ್ಬೋದು ಅಥವಾ ಬ್ಯೂಟಿಷಿಯನ್ ಕೋರ್ಸ್ಗಳೆಲ್ಲ ಯಾವ ಥರ ಇವಾಗ ಟ್ರೆಂಡಿಂಗಲ್ಲಿ ಇದೆಯೋ, ಅದೇ ಥರ ಇವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್ ಕೂಡ ತುಂಬಾ ಟ್ರೆಂಡಿಂಗಲ್ಲಿದೆ. ಸಾಕಷ್ಟು ಜನ ಅದರಲ್ಲಿ ಅರ್ನ್ ಕೂಡ ಮಾಡ್ತಾ ಇದ್ದಾರೆ. ಆ ಕೋರ್ಸ್ನ ಕಲ್ತ್ಕೊಂಡು ಅವರೇ ಸ್ವಂತವಾಗಿ ಬಿಸ್ನೆಸ್ನ ಶುರು ಮಾಡಿ. ಹಾಗಾಗಿ ಅದ್ರ ಬಗ್ಗೆ ನಾನು ನಿಮಗೆ ಸ್ವಲ್ಪ ಮಾಹಿತಿ ನೀಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ಸೆಲೆಬ್ರೇಟ್ ವೆಡ್ಡಿಂಗ್ ಆ್ಯಂಡ್ ಇವೆಂಟ್ಸ್ ಕಂಪ್ನಿಯವರು ಇವಾಗ ಇವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್ ಕೂಡ ಶುರು ಮಾಡಿದ್ದಾರೆ. ಇವರು ಇದುವರೆಗೂ ಸುಮಾರು 11 ಬ್ಯಾಚ್ಗಳಿಗೆ ಟ್ರೈನಿಂಗ್ ಮಾಡಿದ್ದಾರೆ ಆಯಿತಾ. ಇವಾಗ ಜೂನಿಂದ ಅವರು 12 ಮತ್ತು 13ನೇ ಬ್ಯಾಚ್ ಕೂಡ ಶುರು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಇವ್ರ ಇನ್ಸ್ಟಿಟ್ಯೂಟ್ ಬಗ್ಗೆ ನಾನು ಯಾಕೆ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಇವರು 10 ಸೆಟಪ್ ಆಫ್ ಬಲೂನ್ ಡೆಕೋರ್ ಹಾಗೆ 10 ಸೆಟಪ್ ಆಫ್ ಫ್ಲವರ್ ಡೆಕೋರ್ನ ಹೇಳ್ಕೊಡ್ತಾ ಇದ್ದಾರೆ. ಯಾವ ಥರ ಹೇಳ್ಕೊಡ್ತಾ ಇದ್ದಾರೆ ಅಂದರೆ, ಮೆಟೀರಿಯಲ್ಸ್ನ ನಮ್ಮ ಕೈಗೆ ಕೊಟ್ಟು ಯಾವ ಥರ ಸೆಟಪ್ ಮಾಡೋದು ಅಂತ ಹೇಳ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸ್ತಾರೆ. ಸಾಮಾನ್ಯವಾಗಿ ಎಲ್ಲ ಕಡೆ ಕೂಡ ಥಿಯರಿಟಿಕಲ್ ಆಗಿ ಏನೇನೇ ಈ ಥರದ್ದೆಲ್ಲನೂ ಹೇಳ್ಕೊಡ್ತಾರೆ. ಆದರೆ ಇವರಲ್ಲಿ ಆ ಥರ ಅಲ್ಲ, ಥಿಯರಿಟಿಕಲ್ ಆಗಿ ಪ್ರಾಕ್ಟಿಕಲ್ ಆಗಿ ಎಲ್ಲ ಥರ ಇವರು ಪ್ರಾಕ್ಟೀಸ್ನ ಮಾಡಿಸ್ತಾರೆ. ಜೊತೆಗೆ ನಾವು ಕ್ಲೈಂಟ್ಸ್ ಹತ್ರ ಯಾವ ಥರ ಮಾತಾಡಬೇಕು, ಕೊಟೇಶನ್ನ ಯಾವ ಥರ ಬರೆಯಬೇಕು, ಐಟಮ್ನ ಹೇಗೆ ಪರ್ಚೇಸ್ ಮಾಡಬೇಕು ಅನ್ನೋದನ್ನು ಕೂಡ ಇವರು ತಿಳಿಸ್ಕೊಡ್ತಾರೆ. ಜೊತೆಗೆ ಡೀಲರ್ಸ್ ಕಾಂಟ್ಯಾಕ್ಟು ಕೂಡ ನಮಗೆ ಕೊಡ್ತಾರೆ, ನಾವು ಎಲ್ಲಿ ಹೋಗಿ ಐಟಮ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿ. ಇದಾದಮೇಲೆ ಕೋರ್ಸ್ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನಮ್ಮ ಬಳಿ ಏನಾದರೂ ಲೇಬರ್ಸ್ ಇಲ್ಲ ಅಂದರೆ ಇವರು ಲೇಬರ್ಸ್ನು ಕೂಡ ಅರೇಂಜ್ ಮಾಡಿಕೊಡ್ತಾರೆ. ಅದ್ರ ಜೊತೆಗೆ ನಾವು ಐಟಮ್ನ ಏನಾದ್ರು ರೆಂಟಿಗೆ ತೊಗೊಳ್ಬೇಕು ಅಂದ್ಕೊಂಡಿದ್ರೆ ಇವ್ರ ಬಳಿನೇ ನಾವು ಐಟಮ್ನ ರೆಂಟಿಗೂ ಕೂಡ ತೊಗೊಳ್ಬೋದು. ಇನ್ನು ಇಲ್ಲೆಲ್ಲ ಇಂಗ್ಲೀಷ್ ಗೊತ್ತಿರೋರೇ ಹೋಗಿ ಜಾಯಿನ್ ಆಗಬೇಕು ಅಂತ ಕೂಡ ಏನಿಲ್ಲ, ಇವರು ಕನ್ನಡದಲ್ಲೇ ನಮಗೆ ನೀಟಾಗಿ ಹೇಳ್ಕೊಡ್ತಾರೆ. ಅದ್ರ ಜೊತೆಗೆ ನಮಗೆ ಡೆಮೋ ಕ್ಲಾಸ್ ಕೂಡ ಇರುತ್ತೆ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಮೊದಲು ಡೆಮೋ ಕ್ಲಾಸ್ನ ಅಟೆಂಡ್ ಮಾಡಿ, ಅದಾದಮೇಲೆ ನೀವು ಈ ಕೋರ್ಸ್ಗೆ ಜಾಯಿನ್ ಆಗ್ಬೋದು. ಕೊನೆಯಲ್ಲಿ ಇವರು ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಹಾಗಾಗಿ ಏನಾದರೂ ನೀವು ಹೊಸ ಬಿಸ್ನೆಸ್ನ ಶುರು ಮಾಡಬೇಕು, ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋದಾದರೆ ಇವ್ರನ್ನ ನೀವು ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರ ಕಾಂಟ್ಯಾಕ್ಟ್ ನಂಬರ್ ಹಾಗೆ ಇನ್ಸ್ಟಾಗ್ರಾಮ್ ID ಎಲ್ಲನೂ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಲವ್ ಸ್ಟೋರಿನ ನಾನೇ ಶುರು ಮಾಡ್ತೀನಿ. ಇವ್ರು ಸ್ವಲ್ಪ ಮುಜುಗರ, ಸ್ಟಾರ್ಟಿಂಗ್ ಟ್ರಬಲ್ ಇವ್ರಿಗೆ. ಅದಾದ್ಮೇಲೆ ಮಾತಾಡ್ತಾರೆ. ಸ್ವಲ್ಪ ಮೊದಲು ಇವ್ರಿಗೆ ಒಂಥರ ಮುಜುಗರ ಅಂತೆ, ನೀನೇ ಹೇಳಮ್ಮು ಅಂತಿರ್ತಾರೆ. ಹಂಗಾಗಿ ಮೊದಲು ನಾನು ಎಲ್ಲಿ ಇವ್ರನ್ನ ಮೀಟ್ ಮಾಡಿದ್ದು ಅಂತ ಹೇಳ್ಬಿಡ್ತೀನಿ. ಅವಾಗಿನ ನಾನು ಓದ್ತಾ ಇದ್ದೆ. ಡಿಗ್ರಿ ಹಾಲಿಡೇಸಲ್ಲೆಲ್ಲ ನಾನೇನು ಮಾಡ್ತಿದ್ದೆ ಅಂದರೆ, ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ನಾನು ಸ್ವಲ್ಪ ಅರ್ನ್ ಮಾಡಿಕೊಂಡು ನನ್ನ ಕಾಲೇಜ್ ಫೀಸ್ಗಿರ್ಬೋದು, ನನ್ನ ಬುಕ್ಸ್ಗಿರ್ಬೋದು, ಅದೆಲ್ಲ ನಾನೇನೇ ಅರ್ನ್ ಮಾಡ್ಕೊಳ್ತಾ ಇದ್ದೆ. ದುಡ್ಡು ಮಾಡಿಕೊಂಡು ತೊಗೊಳ್ತಾ ಇದ್ದೆ. ಯಾಕಂದರೆ ಅಮ್ಮ ಒಬ್ಬರೇ ಇದ್ದಿದ್ದು. ಹಂಗಾಗಿ ಎಲ್ಲ ಭಾರನೂ ಅವ್ರ ಮೇಲೆ ಹೊರಿಸ್ಲಿಕ್ಕೆ ನನಗೆ ಅಷ್ಟೊಂದು ಇಷ್ಟ ಇರಲಿಲ್ಲ. ಹೆಂಗಿದ್ರು ಹಾಲಿಡೇಸಲ್ಲಿ ನಾವು ಮನೇಲೇ ಇರ್ತೀವಲ್ಲ 2-3 ತಿಂಗಳು, ಆ ಟೈಮಲ್ಲಾದರೂ ಸರಿ ಎಲ್ಲಾದರೂ ಹೋಗಿ ಕೆಲಸ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಮಾಡ್ಬೋದಲ್ಲ ಅನ್ನೋದೊಂದು ಕಾರಣಕ್ಕೆ ನಾನು ಈ ಥರ ಎಲ್ಲಾದರೂ ಕೆಲಸ ಸಿಕ್ಕಿದ್ರೆ ಅಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಫಸ್ಟ್ ಸೆಮ್ ಅನಿಸುತ್ತೆ. ಫಸ್ಟ್ ಸೆಮ್ ಮುಗಿಸಿದ್ದಾದ್ಮೇಲೆ ಇಲ್ಲೇ ಹೆಂಗೋ ಏನೋ ಒಂದು ಬೋರ್ಡ್ ನೋಡಿಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ತೊಗೊಂಡು ಒಂದು ಕಂಪ್ನಿಗೆ ಹೋಗಿ ಜಾಯಿನ್ ಆದೆ. ಫಸ್ಟ್ನೇ ದಿನನೇ ನಾನು ಹೋಗಿ ಜಾಯಿನ್ ಆದಾಗ ಇವ್ರನ್ನ ನೋಡಿದ್ದು. ಇವ್ರಾಗಲೇ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ಇವ್ರು ಎಜುಕೇಷನ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ವರ್ಕ್ ಮಾಡ್ತಿದ್ರು. ಎಷ್ಟು ವರ್ಷ ಆಗಿತ್ತಪ್ಪು? ನಾನು ಅಲ್ಲಿ ಜಾಯ್ನ್ ಆಗಿ 2 ವರ್ಷದ ಮೇಲಾಗಿತ್ತು. 2-2.5 ವರ್ಷ ಆಗಿತ್ತು. 2.5 ವರ್ಷ ಆಗಿತ್ತು ಅನ್ಸುತ್ತೆ. ಅವಾಗ ನಾನು ಹೋಗಿ ಫಸ್ಟ್ ಡೇನೆ ಇವರು ಮೀಟ್ ಮಾಡಿದ್ದು ನನ್ನನ್ನು. ಯಾವ ಡೇ?
ಅಂದ್ರೆ ಡಿಸೆಂಬರ್ 31st ಅಲ್ಲೇನೋ ನಾನು ಜಾಯಿನ್ ಆಗಿದ್ದು ಆಯ್ತಾ. ಅದು ನೆಕ್ಸ್ಟ್ ಡೇನೇನೆ Jan 1 ಅಲ್ವಾ. ಅವಾಗೆಲ್ಲ ಏನು January 1 ಅಂದ್ಬಿಟ್ಟು ಯಾವ ಕಂಪ್ನಿಗೂ ಏನ್ ರಜಾ ಏನ್ ಇರ್ತಿರ್ಲಿಲ್ಲ ಆ ಟೈಮ್. January 1 ಅವಾಗ ಶುಕ್ರವಾರ ಬಿದ್ದಿತ್ತು. ಹಾ ಹೌದು. ಶುಕ್ರವಾರ ಇದ್ದಿದ್ದರಿಂದ ರಜಾ ಇರ್ಲಿಲ್ಲ, ವರ್ಕಿಂಗ್ ಡೇಸ್ ಇತ್ತು. ಹ್ಮ್ ಅವಾಗ ಫಸ್ಟ್ ಟೈಮ್ ಮೀಟ್ ಆಗಿ ಎಲ್ಲ ರೆಡಿಯಾಗಿ ಬಂದಿದ್ರಲ್ಲ. ಹ್ಮ್ ಹಿಂಗೆ ಮಾಮೂಲಿ ನಾನು ರೆಡಿಯಾಗಿ ಆಫೀಸ್ಗೆ ಎಂಟ್ರಿ ಆಗ್ತಿದ್ದಂಗೆನೆ ಎಲ್ಲಾರು ವಿಶ್ ಮಾಡ್ತಾ ಇದ್ರು. ಹ್ಮ್ ವಿಶ್ ಮಾಡುವಾಗ ನಮ್ಮ ಮೇಡಮ್ ಕಾಣಿಸಿದ್ರು ಎದುರುಗಡೆ. ಹ್ಮ್ ನೋಡ್ದೆ, ವಿಶ್ ಮಾಡ್ದೆ. ನಾರ್ಮಲ್ ಆಗಿ ವಿಶ್ ಮಾಡ್ಲಿಲ್ಲ. ಇವರು ಏನ್ ಮಾಡಿದ್ರು ಅಂದ್ರೆ ಎಲ್ಲಾರ್ಗು ನಾರ್ಮಲ್ ಆಗಿ ಶೇಕ್ ಹ್ಯಾಂಡ್ ಕೊಟ್ಕೊಂಡು ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡಿದ್ರು. ನನಗೆ ಒಂದು 30-40 ಸೆಕೆಂಡ್ ಏನೋ ಅಲ್ವಾ ಅಪ್ಪು? ಅಷ್ಟೊಂದಲ್ಲ, ಒಂದ್ 10 ಸೆಕೆಂಡ್ ಅನ್ಕೋ. ಇಲ್ಲ, ಒಂದ್ 20 ಸೆಕೆಂಡ್ ಆದ್ರೂ ಕೈ ಹಿಡ್ಕೊಂಡು ಹಂಗೆ ಹಿಂಗೆ ಇಟ್ಕೊಂಡ್ಬಿಟ್ಟಿದ್ರು. ಹಿಡ್ಕೊಂಡು ಹ್ಯಾಪಿ ನ್ಯೂ ಇಯರ್ ಅಂತ ಹಿಂಗೆ ಹಿಡ್ಕೊಂಡಿದ್ದೆ. ಫುಲ್ ಟೈಟ್ ಆಗಿ ಪ್ರೆಸ್ ಮಾಡ್ಬಿಟ್ಟಿದ್ದೆ. ಅವರು ಇಷ್ಟೊಂದ್ ಜೋರಾಗ ವಿಶ್ ಮಾಡೋದು ಹಂಗೆ ಹಿಂಗೆ ಅಂದ್ರು. ಇಲ್ಲ, ಲೈಫ್ ಟೈಮ್ ನೆನ್ಪಿರ್ಬೇಕಲ್ಲ, ಅದಕ್ಕೆ ವಿಶ್ ಮಾಡ್ದೆ ಹಿಂಗೆ ಅಂತ ಅಂದೆ. ಅದ್ ಏನಕ್ಕನ್ನೋ ಯಾಕನ್ನೋ ಗೊತ್ತಿಲ್ಲ. ಅಲ್ಲಿಂದ ಕನೆಕ್ಟ್ ಆಯ್ತು ನಮ್ಗೆ. ನನ್ಗೆ ಏನ್ ಅನ್ನಿಸ್ತು ಅಂದ್ರೆ, ಏನಪ್ಪಾ ವಿಶ್ ಮಾಡೋದ್ರಲ್ಲೂ ಈ ಹುಡುಗರು ಅಡ್ವಾಂಟೇಜ್ ತಗೊಂತಾರಲ್ಲ ಅಂತ ಹಂಗ ಅನ್ನಿಸ್ತು ಆ ಟೈಮಲ್ಲಿ ನಿಜವಾಗ್ಲೂ. ಅದೇ ನಮ್ಮ ಫಸ್ಟ್ ಮೀಟ್ ಅಷ್ಟೇ. ಆವಾಗ ಮೀಟ್ ಮಾಡಿ ವಿಶ್ ಮಾಡಿದ್ರು ಅಷ್ಟೇ. ಅದಾದ್ಮೇಲೆ ಇವ್ರದೇ ಬೇರೆ ಕ್ಯಾಬಿನ್, ಇವ್ರು ಇದ್ದಿದ್ದೆ ಒಂದ್ ಕಡೆ, ನಾನು ಇದ್ದಿದ್ದೆ ಒಂದ್ ಕಡೆ ಬೇರೆ. ಆಮೇಲೆ ನೆಕ್ಸ್ಟ್ ಮೀಟ್ ಆಗಿದ್ದು ನೆಕ್ಸ್ಟ್ ಡೇನೆ ಅನ್ಸುತ್ತೆ. ಈಗ ಆಫೀಸ್ಗೆ ಎಂಟ್ರಿ ಆಗ್ಬೇಕಾದ್ರೆ ಎಕ್ಸಿಟ್ ಆಗ್ಬೇಕಾದ್ರೆ ಎಲ್ಲ ಸುಮ್ನೆ ನೋಡ್ತಿದ್ದು ದೂರದಲ್ಲಿ ಅಷ್ಟೇ. ನನ್ಗೇನ್ ಆತರ ಫೀಲಿಂಗ್ಸ್ ಇರ್ಲಿಲ್ಲ. ಇವ್ರು ನೋಡ್ತಿದ್ರು, ನಾನು ನೋಡ್ತಿದ್ದೆ ಅಷ್ಟೇ, ಕ್ಯಾಶುಯಲ್ ಆಗಿ. ಆದ್ಮೇಲೆ ಒಂದ್ ವಾರ ಏನೋ ಆದ್ಮೇಲೆ ಕೆಳಗಡೆ ಊಟ ಎಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ಅಂತ ಅನ್ಸುತ್ತೆ. ಆ ಟೈಮಲ್ಲಿ ಎಲ್ಲಾರು ಹಂಗೆ ಮಾತಾಡ್ತಾ ಇದ್ರು, ಇವ್ರ ಕೊಲೀಗ್ಸ್ ಅವ್ರು ಇವ್ರು ಎಲ್ಲ ಮಾತಾಡ್ತಿರ್ಬೇಕಾದ್ರೆ, ನಾನು ಅವಾಗ ಹೊಸ ಹುಡ್ಗಿ ಅಲ್ವಾ, ನಾನು ಹೋಗಲ್ಲಿ ಮಾತಾಡ್ತಿರ್ಬೇಕಾದ್ರೆ ಇವ್ರು ನಿಮ್ಮೂರ್ ಯಾವ್ದು ಅಂತ ಕೇಳಿದ್ರು. ನಮ್ದು ಮಂಡ್ಯ ಅಂತ ಹೇಳ್ದೆ. ಹೌದಾ, ನಮ್ದು ಮಂಡ್ಯ. ಹಂಗೆ 1 by 1 ಹಂಗೆ ವಿಚಾರ ತಿಳ್ಕೊಂತ ನೆಕ್ಸ್ಟ್ ಆಮೇಲೆ ಜಾಸ್ತಿ ಏನ್ ಕಾಂಟ್ಯಾಕ್ಟ್ ಇರ್ಲಿಲ್ಲ. 1 ವಾರ 10 ದಿನ ಕಾಂಟ್ಯಾಕ್ಟ್ ಇರ್ಲಿಲ್ಲ. ನೆಕ್ಸ್ಟ್ ನೋಡೇ ಇರ್ಲಿಲ್ಲ ಜಾಸ್ತಿ. ಆಮೇಲೆ ತಿರ್ಗಾ 15ನೇ ತಾರೀಕು ಬಂತು, ಸಂಕ್ರಾಂತಿ ಹಬ್ಬ ಬಂತು. ಅವಾಗ ಏನು ಕಂಪ್ನಿಗೆ ರಜಾ ಇರ್ಲಿಲ್ವೋ ಗೊತ್ತಿಲ್ಲ, ಇರ್ಲಿಲ್ಲ. ಅವತ್ತು ಶುಕ್ರವಾರ ಅಂದ್ರೆ 1ನೇ ತಾರೀಕು ಜನವರಿನೂ ಶುಕ್ರವಾರ ಇತ್ತು. ತಿರ್ಗಾ ಇವ್ರ ಸೆಕೆಂಡ್ ಟೈಮ್ ಮೀಟ್ ಆಗಿ ಮಾತಾಡ್ಸ್ದಾಗುನು ಶುಕ್ರವಾರನೇ ಬಂತು. ಅಂದ್ರೆ ಎಳ್ಳು ಬೆಲ್ಲ ತಗೊಂಡು ಎಲ್ಲಾರ್ಗು ಕೊಡ್ತಾ ಇದ್ರು. ನನ್ ಕ್ಯಾಬಿನ್ಗೂ ಬಂದು ನನ್ಗೂ ಕೊಟ್ರು. ನನಗೂ ಖುಷಿ ಆಯ್ತು. ಫುಲ್ ಟ್ರೆಡಿಷನಲ್ ಆಗಿ ರೆಡಿಯಾಗಿ ಬಂದಿದ್ರಲ್ಲ, ನನ್ಗೆ ಸ್ವಲ್ಪ ಇಂಪ್ರೆಸ್ ಆಯ್ತು. ಆಮೇಲೆ ಯೋಚನೆ ಮಾಡಿದೆ, ಮದ್ವೆ ಆದ್ರೆ ಈ ತರ ಹುಡುಗಿನ ಮದ್ವೆ ಆಗ್ಬೇಕು ಹಂಗೆ ಹಿಂಗೆ ಅಂತ ಮನ್ಸಲ್ಲೇ ಅದು ಫೀಲ್ ಆಗುತ್ತಲ್ಲ. ಹಂಗೆ ನಾರ್ಮಲ್ ಆಗಿ ನನಗೂ ಫೀಲ್ ಆಯ್ತು. ಆಮೇಲೆ ಏನಾಯ್ತು, ಆಮೇಲೆ ಎಳ್ಳು ಬೆಲ್ಲ ಎಲ್ಲ ಕೊಟ್ಬಿಟ್ಟು ಬಂದೆ. ಅದಾದ್ಮೇಲೆ ಸ್ವಲ್ಪ ಮಾತಾಡ್ತಾ ಇದ್ದೋ ಹಂಗೆ ಹಿಂಗೆ, ಈ ತರ ನಾರ್ಮಲ್ ಆಗಿ ಮಾತಾಡ್ತಾ ಇದ್ದೋ ಅಷ್ಟೇ, ಫ್ರೆಂಡ್ಲಿ ಆಗಿ. ಇವರು ಸ್ವಲ್ಪ ತುಂಬಾ ಜಾಲಿ ಆಗಿರ್ತಿದ್ರು, ಎಲ್ಲಾರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ತಮಾಷೆ ಮಾಡ್ಕೊಂಡು. ಇವಾಗ ಹೆಂಗ್ ಎಲ್ರು ಕಾಲ್ ಎಳಿತಾರೆ, ಅವಾಗಿಂದನು ಹಂಗೆ ಅವರು. ಅವಾಗ ನಾನು ಮಧ್ಯಾಹ್ನಕ್ಕೆ ಲಂಚ್ ಪ್ಯಾಕ್ ಮಾಡ್ಕೊಂಡು ಬರ್ತಾ ಇದ್ನಲ್ಲ, ಅವಾಗ ಇವ್ರು ಇಸ್ಕೊಂಡ್ ಬಿಡ್ತಾ ಇದ್ರು. ಅದ್ರಲ್ಲೂ ಫಸ್ಟ್ ಟೈಮ್ ಒಂದ್ಸಲ ಲಂಚ್ನ ಇಸ್ಕೊಂಡಾಗ ನಾನು ಎಷ್ಟು ಕೆಟ್ಟದಾಗ ಪುಳಿಯೋಗರೆ ಮಾಡ್ಕೊಂಡು ಬಂದಿದ್ದೆ ಅಂದ್ರೆ, ಅವಾಗಿನ್ನ ಚೆನ್ನಾಗಿ ಮಾಡ್ತಾ ಇದ್ದೆ ಅಡ್ಗೆನ. ಆದ್ರೂ ಕೂಡ ಇವ್ರ ಟೇಸ್ಟೇ ಬೇರೆ ಇತ್ತು, ನಮ್ಮನೆ ಟೇಸ್ಟೇ ಬೇರೆ ಇತ್ತು. ಆ ಪುಳಿಯೋಗರೆ ಮಾಡ್ಕೊಂಡ್ ಬಂದ್ ಕೊಟ್ಟಿದ್ದೆ. ಹೆಂಗಿತ್ತಪ್ಪು? ಬಹಳ ಚೆನ್ನಾಗಿತ್ತು. ಆ ಟೈಮಲ್ಲಿ ಯಾವ್ದೋ ಒಂದ್ ಕೊಟ್ರೆ ಪ್ರಸಾದ ಲೆಕ್ಕಾಚಾರನೇ. ಯಾಕಂದ್ರೆ ಹುಡುಗಿ ಫಸ್ಟ್ ಟೈಮ್ ಕೊಟ್ಟಿದಾಗ ಖುಷಿ ಆಗುತ್ತಲ್ಲ, ಹಂಗೆ. ಆಮೇಲೆ ಹೋಗ್ತಾ ಅದು ಹೇಳ್ತೀನಿ ರೀ. ಇವ್ರು ಕೇಳ್ದೆ ಚೆನ್ನಾಗಿತ್ತಾ, ಯಾವ ತರ ಇತ್ತು ಪುಳಿಯೋಗರೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿತ್ತು, ನಮ್ಮನೆ ಮಾಡೋ ತರನೇ ಸೇಮ್ ಮಾಡಿದ್ದೀರಾ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರು. ನನ್ಗೆ ಬೆಳಿಗ್ಗೆ ತಿಂದಿದ್ದು ಗೊತ್ತಿತ್ತಲ್ಲ ಅದು ಟೇಸ್ಟ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಆದ್ರೂ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ, ನನಗೊಂಥರ ಖುಷಿ ಆಗೋಯ್ತು. ಅಯ್ಯೋ, ಚೆನ್ನಾಗಿಲ್ಲ ಅಂದ್ರೂ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ, ಇವ್ರೆಷ್ಟು ಒಳ್ಳೆಯವರು ಅಂತ ಅನ್ನಿಸ್ತು ನನಗೆ ಆ ಟೈಮಲ್ಲಿ. ಅದು ಹಿಂದಿನ ಇದು ಏನು ಅಂತ ಗೊತ್ತಿರ್ಲಿಲ್ಲ ಇವ್ರಿಗೆ. ಚೆನ್ನಾಗಿತ್ತು ಅಂತ ಏನೋ ಒಂದ್ ಹೇಳಿ ಮಾಡ್ದೆ. ನೆಕ್ಸ್ಟ್ ಆಮೇಲೆ ಹೆಂಗಾದ್ರು ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೇಕಲ್ಲ, ಮಾತಾಡ್ಸ್ಬೇಕಲ್ಲ ಅಂತ ಡೈಲಿ
ಯೋಚನೆ ಮಾಡ್ಕೊಂಡು ಆಮೇಲೆ ಇವ್ರ ಫ್ರೆಂಡ್ಸ್ ಜೊತೆ ಹಿಂಗೋ ಹಂಗೋ ಹಿಂಗೋ ಮಾಡಿ ನೈಸ್ ಮಾಡಿ ನಂಬರ್ ಕಲೆಕ್ಟ್ ಮಾಡಿ ಆ ನಂಬರು ಕಲೆಕ್ಟ್ ಮಾಡ್ಬಿಟ್ಟು ಎಲ್ಲ ಆಯ್ತು ಸರಿ ಅಂದ್ಬಿಟ್ಟು ಈಗ ಆಫೀಸಿಗೆ ಬಂದ್ರೆ ಮಾತ್ರ ಮಾತಾಡಕ್ಕಾಗೋದು, ಹೊರಗಡೆ ಇದ್ದಾಗ ಮಾತಾಡಕ್ಕಾಗಲ್ವಲ್ಲ, ಯಾವಾಗ್ಲೂ ಇವ್ರನ್ನೇ ನೆನ್ಸ್ಕೊಂತ ಇದ್ದೆ. ಆಮೇಲೆ ಒಂದಿನ ಮೆಸೇಜ್ ಮಾಡಿದೆ, ಆಯ್ ಅಂತ ಮಾಡಿದೆ. ಇವರು ಏನು ರಿಪ್ಲೈನೇ ಮಾಡ್ಲಿಲ್ಲ, 2-3 ದಿನ ಆದ್ರೂ ರಿಪ್ಲೈ ಮಾಡ್ಲಿಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ಎಲ್ಲೋ ನಂಬರ್ ತಗೊಂಡಿರೋದಕ್ಕೆ ಕೋಪ ಮಾಡ್ಕೊಂಬಿಟ್ಟವ್ರೇನೋ ಅಂದ್ಬಿಟ್ಟು ಆಮೇಲೆ ಸರಿ ಅಂದ್ಬಿಟ್ಟು ಫೋನ್ ಮಾಡಿ ಮಾತಾಡ್ಬಿಡೋಣ ಅಂದ್ಬಿಟ್ಟು ಫೋನ್ ಮಾಡಿದೆ. ಫೋನ್ ಮಾಡಿದಾಗ ಬೈದ್ರು, ಏನ್ ಗೊತ್ತಾಗಲ್ವ ನಿಮ್ಗೆ ನಂಬರ್ ಯಾರಿಗೆ ಕೊಟ್ಟಿದ್ದು ಹಂಗೆ ಹಿಂಗೆ ಅಂತ. ಆಮೇಲೆ ನಾನು ಆಯ್ತು ಅಂದ್ಬಿಟ್ಟು ಘಾಟಿ ಹುಡುಗಿ ಅಂದ್ಬಿಟ್ಟು ಕಟ್ ಮಾಡ್ಬಿಟ್ಟೆ. ಸರಿ ಹಂಗೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಹಿಂಗೆ ಮಾತಾಡ್ದ ಸರಿ ಕ್ಯಾಶುಯಲ್ ಆಗಿ ಫೋನ್ ಮಾಡ್ತಿದ್ರಲ್ಲ, ನಾನು ಮಾತಾಡ್ತಿದ್ದೆ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಬೈದ್ಬಿಟ್ಟೆ, ಈ ತರ ನಂಬರ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಫೋನ್ ಮಾಡ್ತಿರಲ್ಲ ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ನಾರ್ಮಲ್ ಆಗಿ ಹಾಯ್, ಗುಡ್ ಮಾರ್ನಿಂಗ್, ಗುಡ್ ನೈಟ್ ಈ ತರ ಮೆಸೇಜ್ ಬರ್ತಾ ಇತ್ತು. ಒಂದ್ ತಿಂಗಳು ಅನ್ಸುತ್ತೆ ಅಷ್ಟೇ ಈ ತರ ಮೆಸೇಜ್ ಬರ್ತಿತ್ತು. ಅದಾದ್ಮೇಲೆ ಪ್ರಪೋಸ್ ಮಾಡಿದ್ದು ಅಂದ್ರೆ ಎಲ್ಲ ಫಾಸ್ಟ್ ಆಗಿ ಹೋಗೋಯ್ತು. ಜನವರಿ ಮೀಟ್, ಫೆಬ್ರವರಿ ತಿರ್ಗಾ ಪ್ರಪೋಸಲ್. ಅಂದ್ರೆ ಎಲ್ರು ಈಗ ಒಬ್ರು ಮಾತಾಡ್ತಿರ್ಬೇಕಾದ್ರೆ ಗೊತ್ತಾಗೋಗ್ಬಿಡುತ್ತಲ್ಲ ಇವ್ರು ಯಾವ ತರ ಮಾತಾಡಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಲಿಯಾಗಿ ಮಾತಾಡೋದಕ್ಕೂ ಇಷ್ಟಪಟ್ಟು ಮಾತಾಡೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅಂದ್ರೆ ಪ್ರಿಫರೆನ್ಸ್ ಕೊಟ್ಟು ಮಾತಾಡೋದ್ ಬೇರೆ, ನಾರ್ಮಲ್ ಆಗಿ ಬೇರೆ. ಇವ್ರಿಗೆ ಗೊತ್ತಾಗೋಗಿತ್ತು ಇಷ್ಟ ಪಡ್ತಾವ್ರೆ ಅಂತ. ಇವ್ರಿಗೂ ಇಷ್ಟ ಆಗಿತ್ತು ಮುಂಚೆನೆ, ಏನು ಹೇಳ್ಕಂತ ಇರ್ಲಿಲ್ಲ ಅಷ್ಟೇ. ಅಂದ್ರೆ ಈ ಹೆಣ್ಮಕ್ಳು ಹಂಗೆ ಅಲ್ವಾ, ಮನಸ್ಸಲ್ಲೇ ಇಟ್ಕೊಂಡಿರ್ತಾರೆ, ಹೇಳಲ್ಲ. ಅಂದ್ರೆ ನಾನು ಅವಾಗ ಇಂದನೂ ಅಷ್ಟೇ ಸೈಲೆಂಟು, ಯಾರ ಜೊತೆನೂ ಜಾಸ್ತಿ ಮಿಂಗಲ್ ಆಗ್ತಿರ್ಲಿಲ್ಲ. ನನ್ಗೆ ಅಷ್ಟೊಂದು ಫ್ರೆಂಡ್ಸ್ ಕೂಡ ಇರ್ಲಿಲ್ಲ. ಸುಮ್ನೆ ಇಬ್ರೋ ಫ್ರೆಂಡ್ಸ್ ಇರ್ತಿದ್ರು ಅಷ್ಟೇ. ಇವ್ರಿಗೆ ಗೊತ್ತಿತ್ತು ಇವರು ಜಾಸ್ತಿ ದಿನ ಇಲ್ಲಿ ಇರಲ್ಲ, ಕಾಲೇಜ್ಗೆ ಹೋಗ್ಬಿಡ್ತಾರೆ, ಅಂದ್ರೆ ಸ್ವಲ್ಪ ದಿನ ಅಷ್ಟೇ ಬಂದಿರೋದು ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಪ್ರಪೋಸ್ ಮಾಡ್ಬಿಡ್ಬೇಕು ಅಂತ ಇವ್ರ ತಲೆಯಲ್ಲಿ ಇತ್ತಂತೆ. ಆಮೇಲೆ ಫೆಬ್ರವರಿಗೆ ನಾರ್ಮಲ್ ಆಗಿ ಫ್ಲವರ್ ತಗೊಂಡು ಅದು ಒಂದ್ ಗ್ರೀಟಿಂಗ್ ಕಾರ್ಡ್ ತಗೊಂಡು ಏನೋ ಒಂದ್ ಕವರ್ ಅಲ್ಲಿ ಹಾಕಿ, ಹಂಗೆ ಡೈರೆಕ್ಟ್ ಕೊಡಕ್ಕಾಗಲ್ವಲ್ಲ, ಒಂದ್ ಕವರ್ ಅಲ್ಲಿ ಹಾಕಿ ಸುಮ್ನೆ ಪ್ರಪೋಸಲ್ ತರ ತಗೊಳ್ಳಿ ಅಂದ್ಬಿಟ್ಟು ಕೊಟ್ಟು ಕಳಿಸ್ದೆ. ಅದು ಎಲ್ಲಿ ಗೊತ್ತಾ, ನಾವು ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೋ. ನಾನ್ ನಮ್ಮನೆಗೆ ಹೋಗೋ ದಾರಿಲಿ ಅಲ್ಲಿ ಸ್ವಲ್ಪ ಜನ ಎಲ್ಲ ಯಾರು ಇರಲ್ಲ, ಫುಲ್ ಖಾಲಿ ಇತ್ತ ಆಯ್ತಾ. ಇವರು ಅಟ್ಲೀಸ್ಟ್ ಒಂದು ರೋಸ್ ಬೊಕ್ಕೆ ತಂದು ಕೈಗಾದ್ರೂ ಕೊಟ್ಟು ಪ್ರಪೋಸ್ ಮಾಡ್ಲಿಲ್ಲ, ನೀಟಾಗಿ ಕವರಲ್ಲಿ ಪ್ಯಾಕ್ ಮಾಡ್ಕೊಂಡು ಏನೋ ಒಂದು ಎಕ್ಸ್ಪೀರಿಯನ್ಸ್ ಇಲ್ವಲ್ಲ. ಇವ್ರಿಗೇನೋ ಭಯನೋ ಮುಜುಗರನೋ ಗೊತ್ತಿಲ್ಲ. ಬ್ಯಾಗ್ ಅಲ್ಲಿ ಕವರ್ ಅಲ್ಲಿ ತಂದು ಕೊಟ್ರು. ನಾನ್ ಏನೋ ಕೊಡ್ತಿದ್ದಾರೆ ಅಂತ ಅನ್ಕೊಂಡೆ. ಫೆಬ್ರವರಿ 14 ತರ ಎಲ್ಲ ಗೊತ್ತಿತ್ತು, ಆದ್ರೆ ಪ್ರಪೋಸ್ ಈ ತರ ಮಾಡ್ತಾರಂತ ನಿಜವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲ. ಕೊಟ್ಟಿದ್ರು. ಅದ್ರೊಳಗಡೆ ಒಂದು ರೋಸ್ದು ಬೊಕ್ಕೆ ಅಲ್ಲ, ಮಾಮೂಲಿ ಒಂದು ರೋಸ್ದು ಗುಚ್ಛ ತರ ಬರುತ್ತಲ್ಲ ಅದು. ಅದಾದ್ಮೇಲೆ ಒಂದು ಗ್ರೀಟಿಂಗ್ ಕಾರ್ಡು, ಒಂದೆರಡು ಡೈರಿ ಮಿಲ್ಕ್ ಇತ್ತು. ಅಷ್ಟನ್ನು ನೀವು ಮನೆಗೆ ಹೋದ್ಮೇಲೆ ನೋಡಿ ಆಯ್ತಾ. ಮನೆಗೆ ಹೋದ್ಮೇಲೆ ನೋಡ್ಬಿಟ್ಟು ಆ ಮೆಸೇಜ್ ಮಾಡಿ ಆಯ್ತಾ ಅಂದ್ಬಿಟ್ಟು ಹೋಗೇ ಬಿಟ್ರು. ಇವ್ರು ನಿಲ್ಲೇ ಇಲ್ಲ ಅಲ್ಲಿ ಒಂದ್ ಸೆಕೆಂಡ್ ಕೂಡ. ಆಮೇಲೆ ನನಗೆ ಗೊತ್ತಿತ್ತು ಇವ್ರು ಪ್ರಪೋಸೇ ಮಾಡ್ತಾರಂತ ಗೊತ್ತಿತ್ತು, ಆದ್ರೆ ಈ ತರ ಮಾಡ್ತಾರಂತ ಗೊತ್ತಿರ್ಲಿಲ್ಲ. ನಾನು ಮನೆಗೆ ಹೋಗಿ ನೋಡೋವಷ್ಟು ತಾಳ್ಮೆ ಇರ್ಲಿಲ್ಲ. ಅಲ್ಲೇ ನೋಡ್ದೆ ಏನ್ ಕೊಟ್ಟಿದ್ದಾರೆ ಅಂತ ಅನ್ಬಿಟ್ಟು. ಗ್ರೀಟಿಂಗ್ ಕಾರ್ಡ್ ಎಲ್ಲ ಕೊಟ್ಟಿದ್ದಾರೆ ಅಂತ ಅನ್ಕೊಂಡು ಸುಮ್ನಾಗ್ಬಿಟ್ಟೆ. ನಾನು ಅವ್ರ ನಂಬರ್ನ ಬ್ಲಾಕ್ ಮಾಡ್ದೆ ಅವತ್ತೆ. ಬ್ಲಾಕ್ ಮಾಡಿ 3-4 ದಿನ ಕಣ್ಗೆ ಕಾಣಿಸಿಲ್ಲ, ಫುಲ್ ಅವಾಯ್ಡಿಂಗು. ಹೆಂಗೆ ಅಂದ್ರೆ ಲೋನ್ ತಗೊಂಡಿರೋ ಕಸ್ಟಮರ್ ದುಡ್ಡು ಕಟ್ಟಕ್ಕಾಗದೆ ಕಣ್ಮರೆಯಾಗಿರ್ತಾರಲ್ಲ, ಹಂಗೆ ಇವರು ಫುಲ್ ಅವಾಯ್ಡಿಂಗ್ ಅಲ್ಲಿ ಇದ್ರು. ಆಮೇಲೆ ಸರಿ ಅಂದ್ಬಿಟ್ಟು ಎಲ್ಲಾ ತರಾನು ಟ್ರೈ ಮಾಡಿದೆ. ಅವಾಗಿನ್ನ ಅಷ್ಟೊಂದು ಕಮ್ಯುನಿಕೇಶನ್ ಫೋನ್ಗಳಲ್ಲಿ ಇರ್ತಾ ಇರ್ಲಿಲ್ಲ, ಅಂದ್ರೆ ಬರೀ ಮೆಸೇಜ್ಗಳು ಜಾಸ್ತಿ ಇತ್ತು. ವಾಟ್ಸಪ್ ಎಲ್ಲ ಇನ್ನ ಅಷ್ಟೊಂದು ಇತ್ತು. ವಾಟ್ಸಪ್ ಅಲ್ಲೇ ಮೆಸೇಜ್ ಬಟ್ ಅಷ್ಟೊಂದು ವಾಟ್ಸಪ್ ಅಲ್ಲಿ ಇತ್ತಮ್ಮ. ವಾಟ್ಸಪ್ ಅಲ್ಲೇ ಮೆಸೇಜ್ ಮಾಡ್ತಾ ಇದ್ದಿದ್ದು 2016 ವಾಟ್ಸಪ್ ಅಲ್ಲಿ. ಅಪ್ಪು ನಂಗೆ ನೆನಪಿದೆ. ಏನೋ ಇವ್ರ ಪ್ರೀತಿಗೆ ಎಲ್ಲ ಮರ್ತೋಗಿದೆ ನನ್ಗೆ, ಏನೇನ್ ನಡೆದಿದೆ ಅಂತ. ಇವ್ರ ಮದ್ವೆ ಆದ್ಮೇಲೆ ತೋರ್ಸಿರೋ ಪ್ರೀತಿಗೆ ಎಲ್ಲ ಹಳೇದೆಲ್ಲ ಮರ್ತೋಗ್ಬಿಟ್ಟಿದೆ. ಬರೀ ಕಾಲ್ ಎಳಿತಾರ ಇವ್ರು. ಅವಾಗೆಲ್ಲ ಎಷ್ಟು ನೈಸ್ ಆಗಿ ಮಾತಾಡ್ತಾ ಇದ್ರು, ಇವಾಗ ಬರೀ ಕಾಲ್ ಎಳಿಯೋದು, ಬರೀ ನನ್ನ ರೇಗ್ಸೋದು ಅಷ್ಟೇ ಇವಾಗ ಇವ್ರ ಕೆಲ್ಸ. ಏನಿಲ್ಲ, ಅದೇ ಕೆಲವೊಂದು ವಿಷಯಗಳೆಲ್ಲ ಆಲ್ಮೋಸ್ಟ್ ಈ ಮದ್ವೆ ಆದ್ಮೇಲೆ ಲೈಫೇ ಬೇರೆ ಇರುತ್ತೆ. ಹಂಗಾಗಿ ಇದನ್ನ ನೆನ್ಪಿಟ್ಕೊಳೋದೇ ಕಷ್ಟ. ಇನ್ನು ಅದನ್ನು 2 ವರ್ಷದ್ದು ಹೆಂಗ್ ನೆನ್ಪಿಟ್ಕೊಳೋದು. ಆಮೇಲೆ ಅಂದ್ರೆ ನೆನ್ಪಿಲ್ವಂತೆ ನೋಡಿ.
ನೆನಪಿದೆ, ಒಳ್ಳೊಳ್ಳೆ ಮೆಮೊರೀಸ್ ಮಾತ್ರ ನೆನಪಿದೆ. ಅಂದ್ರೆ ಯಾವ್ದು ನೆಗೆಟಿವ್ ಆಗಿರೋದು ಯಾವ್ದು ನೆನಪಿಲ್ಲ. ನಮ್ಮ ಲೈಫಲ್ಲಿ ನಾವು 2 ಇಯರ್ಸ್ ಅಷ್ಟೇ ಲವ್ ಮಾಡಿದ್ದು ಆಯ್ತಾ, 2 ವರ್ಷ ಅಷ್ಟೇ ಲವ್ ಮಾಡಿದ್ದು. ಆ 2 ವರ್ಷದಲ್ಲಿ ಒಂದೇ ಒಂದು ನೆಗೆಟಿವ್ ಆಗಿ ಏನು ನಡೆದಿಲ್ಲ, ಎಲ್ಲ ಪಾಸಿಟಿವ್ ಆಗೇನೇನೆ ನಮ್ಮಿಬ್ರ ಮಧ್ಯೆ ವಿಷಯಗಳು ಬರ್ತಾ ಇದ್ದಿದ್ದು ಅಷ್ಟೇ. ಪ್ರಪೋಸ್ ಮಾಡಿದ್ರೆ ನಾನು ಒಪ್ಕೊಂಡಿರ್ಲಿಲ್ಲ. ಒಂದು ವಾರ 15 ದಿನ ಏನೋ ಟೈಮ್ ತಗೊಂಡೆ, ನಾರ್ಮಲ್ ಆಗಿ ಮಾತಾಡ್ತಿದ್ದೆ. ಆ ಟಾಪಿಕ್ ಬಗ್ಗೆ ಮಾತಾಡ್ತಿರ್ಲಿಲ್ಲ ನಾನು. ಇವ್ರು ಪ್ರಪೋಸ್ ಮಾಡಿದ್ದು ಅದು ಕೊಟ್ಟಿದ್ದು, ಇವರು ಕೇಳಲಿಕ್ಕೆ ಹೆಂಗೆಂಗೋ ಟ್ರೈ ಮಾಡೋರು, ಆದ್ರೆ ನಾನು ಮಾತಾಡ್ತಿರ್ಲಿಲ್ಲ. ಆ ಗ್ಯಾಪ್ ಅಲ್ಲಿ ಇವ್ರನ್ನ ಇಂಪ್ರೆಸ್ ಮಾಡಕ್ಕೆ ಏನ್ ಶುಕ್ರವಾರ ಆದ್ರೆ ಸಾಕು, ಹೂವ ತಗೊಂಡು ಹೋಗೋದು, ಮಲ್ಲಿಗೆ ಹೂವ, ರೋಸು, ಆಮೇಲೆ ಚಾಕ್ಲೇಟ್, ಏನೋ ಒಂದು ನೈಸ್ ಮಾಡಕ್ಕೆ. ಇನ್ನ ಅವಾಗ ಚಿಕ್ಕ ಹುಡುಗಿ ಅಲ್ವಾ, ಇನ್ನ ಈ ಕಾಲೇಜ್ ಹುಡುಗಿ ಅಲ್ವಾ, ಹಂಗಾಗಿ ಇಂಪ್ರೆಸ್ ಮಾಡ್ಬೋದು ಬೇಗ ಅಂದ್ಬಿಟ್ಟು ಚಾಕ್ಲೇಟ್, ಹೂವ ಅದು ಇದು ತಗೊಂಡು ಹೋಗ್ಕೊಡೋದು, ಇಂಪ್ರೆಸ್ ಮಾಡೋದು, ಈ ತರ ಹಿಂಗೆ ಕಂಟಿನ್ಯೂ ಮಾಡಿ. ಆಮೇಲೆ ಇವರು ಇನ್ನೇನು ಕಾಲೇಜ್ ಸ್ಟಾರ್ಟ್ ಆಗೋ ಟೈಮ್ ಆಯ್ತು, ಮತ್ತೆ ಇವರು ಕೆಲಸ ಬಿಡ್ಬೇಕು ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾ ಇದ್ರು. ಸರಿ ಅಂದ್ಬಿಟ್ಟು ನಾನು ಕೇಳ್ಬಿಡೋಣ, ನಿಮ್ಗೆ ಇಷ್ಟನಾ ಇಲ್ವಾ ಅಂತ ಕೇಳ್ಬಿಡೋಣ ಅಂದ್ಬಿಟ್ಟು ಒಂದಿನ ಕೇಳಿದೆ. ಆಮೇಲೆ ಅದು ಯಾವತ್ ಕೇಳಿದ್ದು ಅಂದ್ರೆ, ಇವರು 22ಗೆ ಬೆಳಗ್ಗೆ ಏನೋ ಫೋನ್ ಮಾಡಿದ್ದು. ಮಾರ್ಚ್ 22ಗೆ ಬೆಳಗ್ಗೆ ಏನೋ ಫೋನ್ ಮಾಡಿದ್ರು. ಏನಾಯ್ತು, ನಿಮ್ಗೆ ಓಕೆ ಅಂದ್ರೂ ಪರವಾಗಿಲ್ಲ, ಇಲ್ಲ ಅಂದ್ರೂ ಪರವಾಗಿಲ್ಲ, ಹೇಳಿ ಅಟ್ಲೀಸ್ಟ್ ಒಂದು ನನಗೆ ರೆಸ್ಪಾನ್ಸ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟೆ, ಕಟ್ ಮಾಡಿದೆ. ಅದಾದ್ಮೇಲೆ ಸಂಜೆ ಫೋನ್ ಮಾಡಿದೆ ನಾನು. ನನಗೂ ಕೂಡ ಇಷ್ಟ ಇತ್ತು. ನಾನು ಇವ್ರನ್ನ ಯಾಕೆ ಇಷ್ಟಪಟ್ಟೆ ಅಂದ್ರೆ, ಇವ್ರು ಹೈಟ್ ಇದ್ದಾರೆ ಅಂದ್ಬಿಟ್ಟು ಅಷ್ಟೇ. ಹೈಟ್ ಇದಾರೆ ಅಂತ, ವೈಟ್ ಇದಾರೆ ಅಂತಲ್ಲ, ಹೈಟ್ ಇದಾರೆ ಅಂತ. ನಮ್ಮನೇಲಿ ಎಲ್ರು ನನ್ ರೇಗ್ಸೋರು ಆಯ್ತಾ, ನೀನ್ ಇಷ್ಟೇ ಎಷ್ಟಿದ್ಯಾ, ನಿನ್ಗೆ ಯಾರು ಇಷ್ಟೇ ಎಷ್ಟು ಹುಡುಗನ ನೋಡ್ಬಿಟ್ಟು ಮದುವೆ ಮಾಡ್ಬೇಕು ಅಂತ ಯಾವಾಗ್ಲೂ ರೇಗ್ಸೋರು, ತಮಾಷೆ ಮಾಡೋರು. ನನ್ ಕಸಿನ್ಸು ಮತ್ತೆ ನನ್ ಚಿಕ್ಕಿ ಎಲ್ಲ ಹಿಂಗೆ ತಮಾಷೆ ಮಾಡೋರು. ಇವ್ರು ಹೈಟ್ ಇದ್ರಲ್ಲ, ಅದಕ್ಕೆ ನಾನು ಇಂಪ್ರೆಸ್ ಆಗೋಗ್ಬಿಟ್ಟಿದ್ದೆ, ಹೈಟ್ ಇದಾರಲ್ಲ ಇವರು ಅಂದ್ಬಿಟ್ಟು. ಸಂಜೆ ಈ ತರ ಫೋನ್ ಮಾಡಿದೆ. ಫೋನ್ ಮಾಡ್ಬಿಟ್ಟು ಸರಿ ಆಯ್ತು, ನನ್ಗೂ ಇಷ್ಟ ಇದೆ, ನನಗೂ ಓಕೆನೇನೆ, ಆದ್ರೆ ಕಂಡೀಷನ್ ಇದೆ ಅಂತ ಹೇಳ್ಬಿಟ್ಟು ಕಂಡೀಷನ್ ಹಾಕ್ತೆ, 1-2 ಕಂಡೀಷನು. ಏನಂದ್ರೆ ಹೇಳ್ಬಿಟ್ಟೆ ನಾನು ಮುಂಚೆನೆ, ಸರಿ ಆಯ್ತು ನನ್ಗೆ ಒಪ್ಕೆ, ಆದ್ರೆ ನಮ್ಮ ಮನೇಲಾದ್ರೂ ಇರ್ಬೋದು ಅಥವಾ ನಿಮ್ಮ ಮನೇಲಾದ್ರೂ ಇರ್ಬೋದು, ಯಾರಾದ್ರೂ ಒಬ್ರು ನನ್ನನ್ನು ಇಷ್ಟಪಟ್ಟಿಲ್ಲ ಅಥವಾ ಯಾರಾದ್ರೂ ಒಬ್ರು ನಿಮ್ಮನ್ನ ಇಷ್ಟಪಟ್ಟಿಲ್ಲ ಅಂದ್ರೆ ನಾನಂತೂ ಮದ್ವೆ ಆಗಲ್ಲ, ನಾನು ಅವತ್ತೇ ಬ್ರೇಕಪ್ ಮಾಡ್ಕೊತೀನಿ. ಅದ್ಬಿಟ್ಟು ಇದಕ್ಕೆ ನೀವು ಏನಾದ್ರೂ ಓಕೆ ಇದ್ರೆ ಮಾತ್ರ ನಾವು ಮುಂದುವರಿಯೋಣ, ಇಲ್ಲ ಅಂದ್ರೆ ಬೇಡ ಅಂತ ಅಂದೆ. ಇವರು ಅದಕ್ಕೇನು ಯೋಚನೆ ಮಾಡಿದ್ರಿ? ಅಯ್ಯೋ, ಅದು ಹೇಳೋದ್ ಈಸಿ, ಹಂಗೆ ಮನೇಲಿ ಒಪ್ಲಿಲ್ಲ ಅಂದ್ರೆ ಹೆಂಗೆ ಅಂತ. ನಾನು ಯಾರ ಮನೇಲಿ ತಾನೇ ಹೋಗ್ತಾರೆ ಲವ್ಗೆ, ಇದಾಗಲ್ಲ ಅನ್ಕೊಂಡು ಸುಮ್ನೆ ಆದೆ. ಆಮೇಲೆ ಇನ್ನೊಂದ್ 2-3 ಹೇಳಿದ್ರು. ಇನ್ನೊಂದೇನ್ ಹೇಳ್ದೆ ಅಂತ ಅಂದ್ರೆ, ನಮ್ಮ ಮನೇಲಿ ಎಲ್ಲಾರು ಸಾಮಾನ್ಯವಾಗಿ ಮಾತಾಡ್ತಾನೆ ಇರೋರು, ಗೊತ್ತಲ್ಲ, ಮಾತಾಡ್ತಿರ್ತಾರೆ. ನಿನ್ನ ಈ ತರ ಯಾರಿಗಾದ್ರೂ ಬಿಸ್ನೆಸ್ ಮಾಡ್ತಿರೋರ್ಗೆ ಕೊಟ್ಟು ಮದುವೆ ಮಾಡೋದು, ಇಲ್ಲಾಂದ್ರೆ ಯಾವ್ದಾದ್ರು ಗೌರ್ಮೆಂಟ್ ಜಾಬ್ ಇರ್ಬೇಕು ಅಂತವ್ರಿಗೆ ಕೊಟ್ಟು ಮದುವೆ ಮಾಡೋದು ಅಂತ ಮಾತಾಡ್ತಾ ಇದ್ರು. ಅದಲ್ದೆ 1-2-3 ಪ್ರಪೋಸಲ್ ಕೂಡ ಬಂದ್ಬಿಟ್ಟಿತ್ತು ನಮ್ಮ ಮನೇಲಿ. ಅವರು ಒಬ್ರು ನಮಗ್ ತುಂಬಾ ಇಷ್ಟ ಆಗೋಗ್ಬಿಟ್ಟಿದ್ರು. ಅವರು ಸರಿ ನಾವೇ ಓದಿಸ್ಕೊಂತೀವಿ, ಮದ್ವೆ ಮಾಡ್ಕೊಡಿ ಅಂತ ಕೇಳಿದ್ರು ಆ ಟೈಮಲ್ಲಿ. ಅದನ್ನ ನಾನು ಇವ್ರಿಗೆ ಹೇಳ್ದೆ, ಈ ತರ ನಮ್ಮನೇಲಿ ಈ ತರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ, ಈ ತರ ಪ್ರೈವೇಟ್ ಅಲ್ಲಿ ಎಲ್ಲೆಲ್ಲೋ ಕೆಲಸ ಮಾಡೋರು ಅಂದ್ರೆ ಅಷ್ಟೊಂದು ಇಷ್ಟಪಡಲ್ಲ ಅಂತಾನು ಹೇಳಿದ್ದೆ. 2 ವಿಷಯನ ಅವ್ರಿಗೆ ಹೇಳ್ದೆ. ನಾನು ಅಟ್ಲೀಸ್ಟ್ ಇದನ್ನಾದ್ರೂ ಮಾಡೋಣ, ಏನಾದ್ರು ಬಿಸ್ನೆಸ್ ಅನ್ಬಿಟ್ಟು ನೆಕ್ಸ್ಟ್ ಡೇನೆ 22nd ಮಾತಾಡಿದ್ರ ಸಂಜೆ, ಮಾರನೇ ದಿನ ಬೆಳಗ್ಗೆನೆ ಬರ್ತ್ಡೇ ಕೇಕ್ ಕಟ್ ಮಾಡ್ಬಿಟ್ಟು ರಿಸೈನ್ ಲೆಟರ್ ಹಾಕ್ಬಿಟ್ಟು ಕಂಪ್ನಿಗೆ ಬಂದ್ಬಿಟ್ಟೆ. ನಂದು ಏನಿದೆ ಎಲ್ಲ ಕ್ಲೈಮ್ಗೆ ಅಪ್ಲೈ ಮಾಡ್ಬಿಟ್ಟು ಬಂದ್ಬಿಟ್ಟೆ, ನೋಡೋಣ ಏನಾದ್ರು ಬಿಸ್ನೆಸ್ ಮಾಡೋಣ ಅಂತ. ನನಗದು ಗೊತ್ತೇ ಇಲ್ಲ. ಇವರು ನಾರ್ಮಲ್ ಆಗಿ 23ನೇ ತಾರೀಕು ಹೊರಗಡೆ ಕೇಕ್ ಕಟ್ ಮಾಡಿಸಿದ್ದು, ಯಾವುದೋ ಒಂದು ಇದ್ರಲ್ಲಿ ಜ್ಯೂಸ್ ಅಂಗಡಿಲೇನೋ ಅನ್ಸುತ್ತೆ, ಅಲ್ಲಿ ಕೇಕ್ ಕಟ್ ಮಾಡಿಸಿದ್ರು. ಅದಕ್ಕಿಂತ ಮುಂಚೆ ರಿಸೈನೇ ಮಾಡ್ಬಿಟ್ಟಿದ್ದಾರೆ, ಬೆಳಗ್ಗೆನೆ ರಿಸೈನ್ ಮಾಡಿದ್ದಾರೆ, ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಇವರು. ಸಂಜೆ ಹೇಳಿದ್ರು, ನಾಳೆ ಬೆಳಗ್ಗೆ ಹೋಗಲ್ವಾ ಆಫೀಸ್ಗೆ ಅಂತ ಎಲ್ಲ ಕೇಳಿದಾಗ, ಇಲ್ಲ ನಾನು ರಿಸೈನ್ ಮಾಡ್ಬಿಟ್ಟೆ ಅಂತ ಹೇಳಿದ್ರು. ನನಗೆ ಶಾಕು, ಏನಪ್ಪಾ ಇವರು ರಿಸೈನ್ ಮಾಡ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು. ಹೆಂಗಂದ್ರೆ ಅವ್ರು ಅಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ರು, ಅವ್ರಿಗೆ ಎಷ್ಟು ಒಂದು ಒಳ್ಳೆ ಫ್ಯೂಚರ್ ಇತ್ತು ಅಂದ್ರೆ ಅಲ್ಲಿ. ಅವಾಗೇನೇನೆ ಇವ್ರಿಗೆ 28-30 ಸಂಬಳ ಬರ್ತಿತ್ತಲ್ವಾ, ಅವಾಗ ಬರ್ತಿತ್ತು. ಇನ್ನ ಇವಾಗ ಅಲ್ಲೇ ಕೆಲಸ ಮಾಡ್ತಿದ್ರೆ ಇವ್ರಿಗಿನ್ನ ಸ್ವಲ್ಪ ಜಾಸ್ತಿ ಅಮೌಂಟ್ ಸ್ಯಾಲ್ರಿ ಬಂದಿರೋದು, ಅದಲ್ಲದೆ ಅಂದ್ರೆ ಪ್ರಮೋಷನ್ ಮೇಲೆ ಪ್ರಮೋಷನ್ ಸಿಕ್ಕಿರೋದು ಅವ್ರಿಗೆ. ಒಂದು ಅಡ್ಮಿನ್ ಏನೋ ಆಗಿರ್ತಾ ಇದೆ, ಆಗಿರ್ತಿದ್ರು. ನನ್ಗೆ ಒಂಥರ ಶಾಕ್ ಆಗೋಯ್ತು, ಒಂದು ಮಾತಿಗೆನೆ ಇವ್ರ ಕೆಲಸ ಬಿಟ್ಬಿಟ್ರಾ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ನಾನು ಸುಮ್ನಾಗ್ಬಿಟ್ಟೆ, ಏನ್ ಬಿಸ್ನೆಸ್ ಮಾಡ್ತೀರಾ ಅಂತಾನು ಕೇಳಲಿಲ್ಲ, ಏನಿಲ್ಲ, ನಂದು ಕಾಲೇಜ್ ಇತ್ತಲ್ಲ ಅದನ್ನ ಹೋಗೋಣ ಅಂತ ಹೇಳಿ ನಾನು ಇದ್ ಮಾಡ್ತಿದ್ದೆ. ಏನಾಯ್ತು ಅವಾಗ?
ಅದೇ ನೆಕ್ಸ್ಟ್ ಕಾಲೇಜ್ ಎಲ್ಲ ಮಾಡ್ಕೊಂಡು ಇಂಪಾರ್ಟೆಂಟ್ ನಾನು ಏನ್ ಮಾಡಿದೆ ಬಿಸ್ನೆಸ್ ಆದ್ರೂ ರನ್ ಮಾಡೋಣ ಅಂದ್ಬಿಟ್ಟು ಹೊಸದಾಗಿ ಸ್ಟಾರ್ಟ್ ಮಾಡೋಣ. ಆಮೇಲೆ ಚೆನ್ನಾಗಿ ಇಂಪ್ರೂವ್ ಆದ್ಮೇಲೆ ಎಲ್ಲ ಆಮೇಲೆ ಹೋಗಿ ಡಿಸ್ಕಷನ್ ಮಾಡೋಣ ಮನೇಲಿ ಒಪ್ಸೋದು. ಏನು ಇಲ್ಲ ಬರೀ ಕೆಲ್ಸಕ್ಕೆ ಹೋಯ್ತಾವನೆ ಮನೆ ಇಲ್ಲ ಮಠ ಇಲ್ಲ ಅನ್ಕೊಂಡ್ರೆ ಕಷ್ಟ ಅಂದ್ಬಿಟ್ಟು ನಾನೇನ್ ಮಾಡಿದೆ, ಈಗ ಏನೋ ಇಲ್ಲೇನು ಕೆಲಸ ಮಾಡಿದ್ದೆ ಅಲ್ಲಿದೆಲ್ಲ ಅಮೌಂಟ್ ಎಲ್ಲ ಏನು ಸೇವಿಂಗ್ಸ್ ಇಟ್ಟಿದ್ದೆ ತಗೊಂಬಂದೆ ಸ್ಟುಡಿಯೋ ಮಾಡೋಣ ಅಂದ್ಬಿಟ್ಟು ಶಾಪ್ ಎಲ್ಲ ಹುಡುಕ್ತೆ. ಒಳ್ಳೆ ಸ್ಟುಡಿಯೋದು ಹೆಂಗೆ ಗೊತ್ತಿತ್ತು ಐಡಿಯಾ ಅಂತ? ಸ್ಟುಡಿಯೋ ಐಡಿಯಾ ನನ್ಗೆ ಅದೇ ಲಾಸ್ಟ್ ಟೈಮ್ ಹೇಳಿದೀನಿ, ಚಿಕ್ಕ ಇದ್ರಲ್ಲೇ ಅಂದ್ರೆ 10th PUC ಇದ್ದಾಗನೇ ಪಾರ್ಟ್ ಟೈಮ್ ಜಾಬ್ಗೆ ಹೋಗ್ತಾ ಇದ್ದೆ ಇಲ್ಲೇ ನಮ್ಮ ಮನೆ ಹತ್ರನೇ ಫೋಟೋ ಸ್ಟುಡಿಯೋಗೆ. ಅಲ್ಲಿ ಎಲ್ಲ ಕಲ್ತಿದ್ನಲ್ಲ, ಸೊ ಹಾಗಾಗಿ ಅದ್ರದ್ದು ಒಂದು ಐಡಿಯಾ ಇತ್ತು. ಆ ಐಡಿಯಾದ ಮೇಲೆ ಮಾಡೋಣ ಅಂದ್ಬಿಟ್ಟು ಎಲ್ಲ ಹಂಗೆ ಫ್ರೆಂಡ್ ಸರ್ಕಲ್, ನನಗೆ ಫ್ರೆಂಡ್ ಸರ್ಕಲ್ ತುಂಬಾ ಜಾಸ್ತಿ ದೊಡ್ಡದು ನನ್ನ ಫ್ರೆಂಡ್ ಸರ್ಕಲ್. ಸ್ಕೂಲು ಕಾಲೇಜು ಎಲ್ಲರೂ ಈಗಲೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಆದ್ರೆ ನನ್ಗೆ 0 ಫ್ರೆಂಡ್ಸ್, ನನ್ಗೆ ಯಾರು ಫ್ರೆಂಡ್ಸ್ ಇಲ್ಲ. ಇದೊಂದೇ ವಿಷಯದಲ್ಲ, ಎಲ್ಲಾ ವಿಷಯದಲ್ಲೂ ನನ್ ಡಿಟ್ ಆಪೋಸಿಟ್ ಕ್ಯಾರೆಕ್ಟರ್ ಇವರು. ಹಂಗಾಗಿ ಹಂಗೆ ಕ್ಯಾಮ್ರಾ ಬೇಕಾ ಯಾವ್ದು ಬೇಕು ಏನೇನು ಮೆಟೀರಿಯಲ್ಸ್ ಎಲ್ಲ ಫ್ರೆಂಡ್ ಸರ್ಕಲ್ ಇಂದಾನೆ ಎಲ್ಲ ತರಿಸ್ಕೊಂಡೆ. ಶಾಪು ನಾನೇ ಹುಡುಕಿದೆ, ಅದನ್ನ ಫೋಟೋ ಎಲ್ಲ ಹಾಕಿದ್ದಾರೆ ಹೆಂಗಿತ್ತು ಹೆಂಗ್ ಮಾಡಿದ್ವಿ ಶಾಪ್ ಅಂತ ಇನ್ನೊಂದು ಲಾಗಲ್ಲಿ. ಅದನ್ನ ಲಾಸ್ಟಲ್ಲಿ ಬೇಕಂದ್ರೆ ಹಾಕ್ತಾರೆ, ಚೆಕ್ ಮಾಡಿ ಲಿಂಕ್ ಹಾಕ್ತಾರೆ. ಅದಾದ್ಮೇಲೆ ಇನ್ನೇನು ಫೋಟೋ ಸ್ಟುಡಿಯೋ ಎಲ್ಲ ಸ್ಟಾರ್ಟಿಂಗ್ ಸಖತ್ತಾಗಿ ರನ್ ಆಯ್ತು, ಎಲ್ಲ ಚೆನ್ನಾಗಿ ವರ್ಕ್ ಆಯ್ತು. ನಾನು ಆರ್ಡ್ರುಗಳು ಹೋಗ್ತಾ ಇದ್ದೆ, ಫಂಕ್ಷನ್ ಮಾಡ್ತಾ ಇದ್ದೆ, ಚೆನ್ನಾಗಿ ರನ್ ಆಯ್ತಾಯ್ತು. ರನ್ ಆಗ್ತಾ ಇನ್ನೇನು ಒಂದು ಮಟ್ಟಕ್ಕೆ ಬಂದೆ. ಓಕೆ, ಒಂದು ಮನೆ ಲೀಸ್ ಗೀಸ್ಗೆ ಹಾಕೊಳ್ಳೋಣ, ಆಮೇಲೆ ಹೋಗಿ ಪ್ರಪೋಸಲ್ ಮಾಡೋಣ ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ರು. ಅದಾದ್ಮೇಲೆ ನಾನು ಕೂಡ ಕಾಲೇಜ್ಗೆ ಹೋಗ್ತಿದ್ನಲ್ಲ, ನಾನು ಒಂಥರ ಲೇಜಿ ಆಗಿರ್ತಿದ್ದೆ, ಅವಾಗ ಹೋಗೋದು ಬರೋದು ಈ ತರ ಮಾಡ್ತಿದ್ದೆ. ಇವರು ಬರೀ ಕಾಲೇಜ್ಗೆ ಹೋಗ್ಬಿಟ್ರೆ ಏನ್ ಪ್ರಯೋಜನ ಬಂತು ನಿನಗೆ, ಅಟ್ಲೀಸ್ಟ್ ಒಂದು ಕಂಪ್ಯೂಟರ್ ಕ್ಲಾಸ್ಗೆ ಹೋಗು, ಅಥವಾ ನಿನ್ಗೆ ಏನ್ ಇಂಟ್ರೆಸ್ಟ್ ಇದೆ ನೀನ್ ಅದನ್ನ ಮಾಡು ಅಂತ ಹೇಳ್ತಾ ಇದ್ರಲ್ಲ. ಹಾಗಾಗಿ ನಾನು ಕಾಲೇಜ್ ಮುಗಿಸ್ಕೊಂಡು ಬಂದು ಕಂಪ್ಯೂಟರ್ ಕ್ಲಾಸ್ಗೆ ಹೋದೆ, ಅದನ್ನೆಲ್ಲ ಮುಗಿಸ್ಕೊಂಡೆ. ಅದಾದ್ಮೇಲೆ ನನಗೆ ಸ್ವಲ್ಪ ಬ್ಯೂಟಿಷಿಯನ್ ಅದ್ರ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ಸರಿ ಆ ಕೋರ್ಸ್ನು ಮಾಡ್ಕೊಂಡು ಬಿಡೋಣ ಅಂತೇಳಿ ಇವ್ರಿಗೆ ಹೇಳಿದೆ, ಆ ಕೋರ್ಸ್ ಮಾಡೋಣ ಅನ್ಕೊಂಡಿದೀನಿ ಅಂದಾಗ, ಸರಿ ಆಯ್ತು ಮಾಡು, ನಿನ್ಗೇನ್ ಇಷ್ಟನೋ ಆ ಥರ ಮಾಡು, ಸುಮ್ಮನೆ ಅಂತೂ ಇರಬೇಡ, ಇವಾಗ ಅದಿಲ್ಲ ಅಂದ್ರೆ ಇದು, ಇದಿಲ್ಲ ಅಂದ್ರೆ ಅದು, ಆ ಥರ ಇರಬೇಕು ನೀನು ಅಂತ ಇವರೇ ನನಗೆ ಜಾಸ್ತಿ ಮೋಟಿವೇಟ್ ಮಾಡ್ತಾ ಇದ್ದಿದ್ದು. ಅದನ್ನು ಕೂಡ ನಾನು ಮುಗಿಸ್ಕೊಂಡೆ. ಇವ್ರ ಪಾಡ್ಗೆ ಇವರು ಶಾಪ್ನ ಹೆಂಗೆ ಡೆವಲಪ್ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಅದನ್ನೆಲ್ಲ ಕೆಲಸ ಇವ್ರು ಮಾಡ್ಕೊಳ್ತಾ ಇದ್ರು, ನಾನು ಬ್ಯುಸಿ ಆಗಿರ್ಬೇಕಲ್ಲ ಒಟ್ಟಿನಲ್ಲಿ. ನಾನು ಈ ಥರ ಎಲ್ಲನೂ ಮಾಡ್ಕೊಂಡೆ. ಅದಾದ್ಮೇಲೆ ಒಂದಿನ ಮನೆಯಲ್ಲಿ ಸೀರಿಯಸ್ ಆಗಿ ಡಿಸ್ಕಷನ್ ಎಲ್ಲ ನಡೀತಾ ಇತ್ತು, ಮದುವೆ ಮಾಡಬೇಕು ಅಂತೇಳಿ. ಇದೆಲ್ಲ ಎಷ್ಟು 1-2 ಇಯರ್ಸ್ ಆಯ್ತು, ಇಷ್ಟೆಲ್ಲ ನಡೆಯೋ ಅಷ್ಟರಲ್ಲಿ 1-2 ವರ್ಷ ಆಯ್ತು. ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ 2017 ಎಂಡಲ್ಲಿ ಇವ್ರ ಮನೇಲಿ ಇವ್ರು ನನ್ನ ಹತ್ರ ಜಾಸ್ತಿ ಫೋನಲ್ಲಿ ಮಾತಾಡ್ತಾ ಇದ್ರಲ್ಲ, ಅದು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ನಾನ್ ಟೆರಸ್ ಮೇಲೆ ಹೋಗಿ ಮೆತ್ತಗ್ ಮಾತಾಡ್ತಾ ಇದ್ದೆ. ನನ್ ಮೊದ್ಲೇ ನನ್ ಪುಟ್ಟದ ಧ್ವನಿನ ಯಾರಿಗೂ ಕೇಳಿಸ್ತಾನೆ ಇರ್ಲಿಲ್ಲ. ಒಂದಿನ ಏನಾಯ್ತು ಅಂದ್ರೆ, ನಾನ್ ಮಾತಾಡ್ತಾ ಇದ್ದೀನಿ, ನನ್ ಹಿಂದೆ ನಮ್ ಚಿಕ್ಕಿ ಬಂದ್ ಕೇಳಿಸ್ಕೊಂಡ್ಬಿಟ್ಟಿದ್ದಾರೆ. ಚೆನ್ನಾಗಿ ಕೇಳಿಸ್ಕೊಂಡ್ಬಿಟ್ಟಿದ್ದಾರೆ, ನಾನು ಏನೇನ್ ಮಾತಾಡ್ತೀನಿ ಎಲ್ಲ ಕೇಳಿಸ್ಕೊಂಡ್ಬಿಟ್ಟಿದ್ದಾರೆ. ನಮ್ದು ನಮ್ ಚಿಕ್ಕಿದ್ದು ಅಕ್ಕಪಕ್ಕನೆ ಮನೆ ಇದ್ದಿದ್ದು. ನನ್ಗೆ ಫುಲ್ ಭಯ, ನನ್ಗೆ ಫುಲ್ ಶಾಕು, ಫುಲ್ ಸ್ವೆಟ್ ಆಗಿ ಹೋಗ್ಬಿಟ್ಟು ನಾನು ಏನ್ ಮಾಡೋದಪ್ಪ ಅಂತ. ನಮ್ ಚಿಕ್ಕಿ ಮಾತೇ ಆಡ್ಲಿಲ್ಲ, ಸೀದಾ ಪಟ ಅಂತ ಮೆಟ್ಲು ಇಳ್ಕೊಂಡು ಹೊಂಟೋಗ್ಬಿಟ್ರು. ಹೋಗ್ಬಿಟ್ಟು ಲಾಕ್ ಮಾಡ್ಕೊಂಡ್ಬಿಟ್ರು ಅವ್ರ ಮನೆಯದು. ನನ್ ಮುಗ್ದೋಯ್ತಪ್ಪು ಕತೆ, ನಮ್ ಚಿಕ್ಕಿ ಗೊತ್ತಾಗೋಯ್ತು. ಹಂಗೆ ಹಿಂಗೆ ಕತೆ ಹೇಳಿ ನಾನು ಡಿಪ್ರೆಷನ್ ತಳ್ಳಿ ಒಂದು 2-3 ತಿಂಗಳು ಕಷ್ಟ ಆಗೋಗಿತ್ತು. ಅಂದ್ರೆ ನಮ್ಮನೇಲಿ ಸ್ವಲ್ಪ ಸ್ಟ್ರಿಕ್ಟ್ ಇದ್ರು, ನಮ್ಮಮ್ಮ ಒಬ್ರೇ ಇದ್ದಿದ್ರಿಂದ ಅವ್ರಿಗೆ ಇಂಥ ವಿಷಯದಲ್ಲೆಲ್ಲ ಸ್ವಲ್ಪ ಭಯ ಜಾಸ್ತಿ. ನಾನು ಅದನ್ನ ಇವ್ರಿಗೆ ಮೊದ್ಲೇನೆ ಹೇಳಿದ್ದೆ. ನನ್ಗೆ ಭಯ, ನಮ್ಮಮ್ಮ ಅಂದ್ರೆ ನನ್ಗೆ ಈಗ್ಲೂ ಕೂಡ ಭಯನೇ ಜಾಸ್ತಿ. ಏನ್ ಮಾಡೋದಪ್ಪ, ಹೆಂಗ್ ಹೇಳೋದಪ್ಪ ಅನ್ನೋದೇ ಗೊತ್ತಿರ್ಲಿಲ್ಲ. ಸದ್ಯಕ್ಕೆ ನಾನು ನಮ್ಮಮ್ಮನ ಮುಂದೆ ನಿಂತ್ಕೊಂಡು ಈ ತರ ಒಂದ್ ಹುಡ್ಗನ್ ಲವ್ ಮಾಡ್ತಿದೀನಿ ಅಂತ ನಾನು ಹೇಳಲೇ ಇಲ್ಲ. ನಮ್ ಚಿಕ್ಕಿನೇ ಹೇಳ್ಬಿಟ್ರು. ಹೇಳ್ದಾಗ ನಮ್ಮಮ್ಮ ಚೆನ್ನಾಗಿ ಬೈದ್ಬಿಟ್ಟು, ನೀನ್ ಹಂಗೆ ಹಿಂಗೆ ನೀನ್ ಏನೋ ಆಗ್ತೀಯ ಅನ್ಕೊಂಡಿದ್ದೆ, ಈ ತರ ಮನೇಲಿ ಸಾಮಾನ್ಯವಾಗಿ ಹೆಂಗ್ ಬೈತಾರೆ ಆ ತರ ಎಲ್ಲ ಚೆನ್ನಾಗಿ ಬೈದ್ರು. ಅದಾದ್ಮೇಲೆ ನಾನು ಕೂಡ ಸುಮ್ನಿರ್ತಿದ್ದೆ, ನಾನು ಹಠ ಮಾಡ್ಲಿಲ್ಲ. ಇವ್ರು ಬೇಕೇ ಬೇಕು ಅಂತಾನೂ ಕೂಡ ನಾನು ಯಾವತ್ತೂ ಹೇಳ್ಲಿಲ್ಲ. ಅವ್ರು ಏನ್ ಬೈದ್ರು ನಾನು ಸುಮ್ನಾಗ್ಬಿಡ್ತಿದ್ದೆ, ಏನು ಮಾತಾಡ್ತಿರ್ಲಿಲ್ಲ, ಸೈಲೆಂಟ್ ಆಗ್ಬಿಡ್ತಿದ್ದೆ, ಫುಲ್ ಸಪ್ಪೆ ಆಗ್ಬಿಟ್ಟೆ. 1 ವಾರ 15 ದಿನ ಎಲ್ಲ ನೋಡಿದ್ರು. ಅದಾದ್ಮೇಲೆ ನಾನು ಇರೋದನ್ನ ನೋಡಕ್ ಆಗ್ದೇನೆ ನಮ್ಮಮ್ಮ, ಸರಿ ಹುಡ್ಗನ್ ಫೋಟೋ ತಗೊಂಡ್ ಬಂದ್ಕೊಡು ನೋಡೋಣ ಅಂತ ಅಂದ್ಬಿಟ್ಟು ಹೋದ್ರು. ಅದಾದ್ಮೇಲೆ ನಾನು ಇವ್ರಿಗೆ ಹೇಳ್ದೆ, ಈ ತರ ಫೋಟೋ ಕೇಳ್ತಾ ಇದಾರೆ ಅಪ್ಪು ಅಂತ. ಆಮೇಲೆ ನಾನು ಫೋಟೋ ಎಲ್ಲ ರೆಡಿ ಮಾಡಿ ಇವ್ರು ಏನ್ ಮಾಡಿದ್ರು ಅಂದ್ರೆ, ಒಂದ್ ಫೋಟೋ ಇಲ್ಲಿ ಹಾಕ್ತೀನಿ ನೋಡಿ, ಏನ್ ಸ್ಮಾರ್ಟ್ ಆಗಿ ರೆಡಿ ಮಾಡಿ ಸಮಾಧಾನ ಮಾಡ್ಕೋ
ಅವಾಗ ಸಣ್ಣಕ್ಕೆ ಚೆನ್ನಾಗಿದ್ದೆ, ಏನಿರ್ಲಿಲ್ಲ. ಆಮೇಲೆ ಫೋಟೋ ಕೊಟ್ಟೆ, ಇವರು ಒಪ್ಕೊಂಡಿದ್ದಾರೆ. ಅಂದ್ರೆ ಹೇಳಲಿಲ್ಲ, ಸಡನ್ ಆಗಿ ಫೋಟೋ ಎಲ್ಲ ತೋರ್ಸಿದ್ರು. ನನ್ಗೆ ಕ್ಯೂರಿಯಾಸಿಟಿ, ಏನಾಗುತ್ತಪ್ಪ ಒಪ್ಕೊಂತಾರೋ ಇಲ್ವೋ ಏನೋ ಅಂತ. 1 ದಿನ 2 ದಿನ ಆಯ್ತು. ಅದು ಏನಾಯ್ತು ಅಂದ್ರೆ ನಾನ್ ನಮ್ಮ ಅಮ್ಮಂಗ್ ತೋರಿಸ್ದೆ, ಫಸ್ಟ್ ನನ್ ತಮ್ಮಂಗ್ ತೋರಿಸ್ದೆ. ಅವನು ನೋಡ್ಬಿಟ್ಟು ಚೆನ್ನಾಗಿದ್ದಾರೆ ಅಂತ ಅಂದ. ಅವ್ನು ಚಿಕ್ಕವನಲ್ವಾ, ಚೆನ್ನಾಗಿದ್ದಾರೆ ಅಂದ್ಬಿಟ್ಟು ಸುಮ್ನಾಗ್ಬಿಟ್ಟ. ಅದಾದ್ಮೇಲೆ ಅಮ್ಮಂಗ್ ತೋರಿಸ್ದಾಗ ನೋಡ್ಬಿಟ್ಟು ಸುಮ್ನಾದ್ರು. ಅವ್ರು ಏನು ಹೇಳಿಲ್ಲ, ನಮ್ ಚಿಕ್ಕಿ ಹತ್ರ ಹೇಳಿದ್ದಾರೆ, ಪರವಾಗಿಲ್ಲ ಹುಡುಗನು ಚೆನ್ನಾಗಿದ್ದಾನೆ, ನಮ್ಮೂರ್ ಕಡೆನೆ ಅಲ್ವಾ, ನೋಡ್ಬೋದು ಅಂತ ಹೇಳ್ಬಿಟ್ಟು. ಅವಾಗ ನಮ್ ಚಿಕ್ಕಿ ಬಂದ್ಬಿಟ್ಟು ಅವ್ರ ಮನೆಯವ್ರನ್ನೆಲ್ಲ ಕರ್ಸು, ಒಂದಿನ ಮಾತಾಡೋಣ ಅಂತ ಅಂದ್ರು. ಅದನ್ನ ನಾನು ಇವ್ರಿಗೆ ಹೇಳ್ದೆ, ಈ ತರ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಇವರು ಅವಾಗ ಹೇಳಿದ್ರು ನನಗೆ, ಮನೆಯವ್ರನ್ನೆಲ್ಲ ಕರ್ಸೋದು ಮೊದ್ಲೇ ಚೆನ್ನಾಗಿರಲ್ಲ, ಫಸ್ಟ್ ನಾನ್ ಬಂದ್ ಮಾತಾಡ್ಬಿಟ್ಟು ಅದಾದ್ಮೇಲೆ ನಮ್ಮ ಮನೆಯವ್ರನ್ನೆಲ್ಲ ಕರೆಸ್ತೀನಿ ಅಂತ. ಅಷ್ಟ್ರಲ್ಲಿ ಮನೆಯವ್ರಿಗೆಲ್ಲ ಹೇಳಿದ್ದ ಅಪ್ಪು? ನಾನು ಹೇಳಿರ್ಲಿಲ್ಲ ಇವರು. ಇವ್ರ ಮನೆಗೆ ಹೋಗಿ ಮಾತಾಡ್ದೆ, ಎಲ್ಲ ಆಯ್ತು, ಸರಿ ನಿಮ್ ಮನೆಯವ್ರ ಕರ್ಸಿ. ನಾನು ನಮ್ಮ ಅಮ್ಮ ನನ್ ಮೇಲೆ ತುಂಬಾ ಪ್ರೀತಿ ಜಾಸ್ತಿ ನಮ್ಮ ಅಮ್ಮಂಗೆ. ನಾನು ಒಂದ್ ಮಾತು ಹೇಳಿದ್ರೆ ಕೇಳ್ಬಿಡ್ತದೆ ಅಂತ ಜೋಶಲ್ಲಿ ನಾನು ಹೋದೆ ಮನೇಲಿ. ಹಿಂಗ್ ಫೋಟೋ ತರ್ಸ್ಬಿಟ್ಟು, ನೋಡಮ್ಮ ಹಿಂಗೆ ಲವ್ ಮಾಡಿದೀನಿ, ಇಷ್ಟು ವರ್ಷ ಮದ್ವೆ ಆಯ್ತೀನಿ ಅಂದೆ. ಆಮೇಲೆ ಅಮ್ಮ ನನ್ ಫೋಟೋ ನೋಡಿ ಏನಂತ ಹೇಳಿದ್ರು ಕೇಳಿ. ಏನ್ ಹೇಳಿದ್ರು? ಅವಾಗ ಫುಲ್ ನಾನು ಇಲ್ಲಿ ಫ್ರೆಂಡ್ ಕಟ್ ಎಲ್ಲ ಮಾಡಿಸ್ಕೊಂಡ್ಬಿಟ್ಟಿದೆ ಆಯ್ತಾ. ಫ್ರೆಂಡ್ ಕಟ್ ಎಲ್ಲ ಮಾಡಿಸಿರೋ ಫೋಟೋ ಅಂತಾರೆ, ಅದೆಲ್ಲ ಬಿಟ್ಕೊಂಡು ಹಂಗವಳೆ ಹಿಂಗವಳೆ ಶೋಕಿ ಏನೋ ಬೈ ಅಂದ್ರೆ ನಮ್ಮ ನನಗೂ ಸೇರ್ಸಿ ಇವ್ರಿಗೂ ಸೇರ್ಸಿ ಚೆನ್ನಾಗಿ ಸಂಸ್ಕೃತ ಪದದಲ್ಲಿ ನಮ್ ಸಂಸ್ಕೃತಿನ ಉಳಿಸ್ಬಿಟ್ರು ಅವತ್ತು. ಆಮೇಲೆ ನನಗೆ ಅನ್ಸಿದ್ದು, ಅಯ್ಯೋ ನಮ್ಮಮ್ಮ ಹಿಂಗೆಲ್ಲ ಅಂದ್ರೆ ಅವರು ಹಳ್ಳಿಯವ್ರೆ ಆಯ್ತಾ, ಅವ್ರೇನ್ ಬೆಂಗಳೂರವರು. ಸ್ಟೋರೇಜ್ ಫುಲ್ ಆಗೋಯ್ತು. ಏನ್ ಹೇಳ್ತಿದ್ದೋ ಅಂದ್ರೆ ಇವ್ರ ಅಮ್ಮನೂ ಕೂಡ ಹಳ್ಳಿಯವ್ರಲ್ವಾ, ತುಂಬಾ ಚೆನ್ನಾಗಿ ಇಬ್ರಿಗೂ ಸೇರ್ಸಿ ಬೈದ್ರಂತೆ. ಆಮೇಲೆ ಬೈದ್ರು, ಅಲ್ಲಿಗೆ ಬಿಟ್ಬಿಟ್ಟಿಲ್ಲ ನಾನು, ಬೈದ್ರೆ ಬೈಸ್ಕೊಂಡೆ, ಇನ್ನೇನ್ ನಮ್ಮ ಅಮ್ಮ ಅಲ್ವಾ ಅಂತ. ಆಮೇಲೆ ಒಪ್ಸಕ್ ಟ್ರೈ ಮಾಡ್ದೆ. 1-2 ದಿನ ಸಪ್ಪಗೆ ಉಪವಾಸ ಇರೋದು, ಅದು ಇದು ಎಲ್ಲ ಮಾಡ್ದೆ, ನಾಟಕ ಮಾಡ್ದೆ, ಚೆನ್ನಾಗೆ ಒಪ್ಕೊಂಡ್ಲಿ ಹಂಗೆ ಹಿಂಗೆ ಅಂತ. ಅಂದ್ರೆ ಸ್ವಲ್ಪ ನಮ್ಮ ಮನೇಲಿ ಒಪ್ಲಿಲ್ವಲ್ಲ, ತಲೆ ಒಂಥರ ಕೆಟ್ಟೋಗ್ಬಿಡ್ತು ನನ್ಗೆ. ಇದೇನು ನಮ್ಮ ಅಮ್ಮ ನನ್ನ ಮೇಲೆ ಅಷ್ಟು ಪ್ರೀತಿ, ನಾನೇ ಕೊನೆ ಮಗ ಅಲ್ವಾ, ನಮ್ಮ ಅಮ್ಮಂಗೆ ತುಂಬಾ ಪ್ರೀತಿ ನನಗೆ. ಅದಕ್ಕೆ ನನ್ನ ಅಮ್ಮನೂ ಏನೇನೋ ಹೇಳಿದ್ರು, ನೀನ್ ಹಂಗೆ ಅನ್ಕೊಂಡಿದ್ದೆ, ಹಿಂಗ್ ಅನ್ಕೊಂಡಿದ್ದೆ, ನೀನ್ ಅದ್ ಮಾಡ್ತೀಯ ಹಿಂಗ್ ಮಾಡ್ತೀಯ ಅನ್ಕೊಂಡಿದ್ದೆ, ಹಿಂಗ್ ಮಾಡ್ತಾ ಇದೀಯ ಅಲ್ಲಿ. ಸೇಮ್ ನಮ್ಮನೆ ಯಾವ ತರ ಆಯ್ತು, ಇವ್ರ ಮನೇಲೂ ಅದೇ ತರ ಆಯ್ತು. ನಿಜವಾಗ್ಲೂ ಸ್ಟಾರ್ಟಿಂಗ್ ಅಲ್ಲಿ ಯಾರಿಗೂ ಇಷ್ಟ ಇರ್ಲಿಲ್ಲ, ಇವ್ರ ಮನೆಯವ್ರಿಗೂ ಇಷ್ಟ ಇರ್ಲಿಲ್ಲ, ನಮ್ಮ ಮನೆಯವ್ರಿಗೂ ಇಷ್ಟ ಇರ್ಲಿಲ್ಲ. ಅದಾದ್ಮೇಲೆ ಒಪ್ಕೊಂಡ್ರು. ಅದಾದ್ಮೇಲೆ ನಮ್ಮ ಅಪ್ಪನ ಹತ್ರ ಮಾತಾಡಿ, ನಮ್ಮ ಅಕ್ಕನ ಹತ್ರ ಮಾತಾಡಿ ಒಪ್ಸಿ, ಆಯ್ತು ಹೋಗೋಣ ಬಿಡು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಹೋದ್ವಿ, ಇವ್ರ ಮನೆಗೆ ಹೋದ್ವಿ. ಆಮೇಲೆ ನಮ್ಮನೆಗ್ ಬಂದಾಗ ನನ್ಗೆ ಇವ್ರೆಲ್ಲಾ ಈ ತರ ಮಾತಾಡಿರೋದ್ ಗೊತ್ತೇ ಇಲ್ಲ. ಏನ್ ಚೆನ್ನಾಗಿ ಎಲ್ಲಾರು ಮಿಂಗಲ್ ಆಗಿ ಮಾತಾಡ್ಬಿಟ್ರು ಅಂದ್ರೆ, ಏನೋ ವರ್ಷಾನ್ಗಡ್ಲೆ ಗೊತ್ತಿರೋರ್ ತರ, ಪರಿಚಯ ಇರೋರ್ ತರ ತುಂಬಾ ಚೆನ್ನಾಗಿ ಮಾತಾಡಿ ಚೆನ್ನಾಗಿದ್ದಾರೆ ಹಂಗೆ ಹಿಂಗೆ ಅಂತೆಲ್ಲ ಆಗಿ, ಊಟ ಎಲ್ಲ ಮುಗಿಸ್ಕೊಂಡು ಮಾತುಕತೆ ಮುಗಿಸಿ ಇವ್ರು ಹೋದ್ರು. ಅದಾದ್ಮೇಲೆ ನಾವು ಹೊರ್ಗಡೆ ಹೋಗಕ್ ಶುರು ಮಾಡಿದ್ವು. ಅಲ್ಲಿವರೆಗೂ ನಾವ್ ಎಲ್ಲೂ ಹೋಗಿಲ್ಲ. ಈ 2 ವರ್ಷದಲ್ಲಿ ಬರೀ ಫೋನಲ್ಲಿ ಮಾತಾಡಿರೋದು, ಇಲ್ಲ ಮೆಸೇಜ್ ಮಾಡಿರೋದು, ಅಲ್ಲಿ ಇಲ್ಲಿ ನೋಡೋದು, ಆ ಕಡೆ ಈ ಕಡೆ ಸಿಗ್ದಾಗ ನೋಡೋದು, ಅಷ್ಟೇ ಇದಾಗಿದ್ದು. ಅದಾದ್ಮೇಲೆ ಮನೆಯವರೆಲ್ಲ ಒಪ್ಕೊಂಡಿದ್ದಾದ್ಮೇಲೆ ಅಮ್ಮನ್ನ ಪರ್ಮಿಷನ್ ಕೇಳಿ, ಇವ್ರ ಮನೆಯವ್ರ ಪರ್ಮಿಷನ್ ಕೇಳಿ ಫಸ್ಟ್ ನಾವ್ ಹೋಗಿದ್ದು ಗೊರವನಹಳ್ಳಿ ದೇವಸ್ಥಾನಕ್ಕೆ. ಅದು ಯಾವತ್ತು ಶುಕ್ರವಾರ ಹೋಗಿದ್ ನಾವು. ಅದು ಶುಕ್ರವಾರ, ಇವ್ರು ಮೀಟ್ ಆಗಿ ಶುಕ್ರವಾರ, ನೆಕ್ಸ್ಟ್ ಸೆಕೆಂಡ್ ಮೀಟ್ ಆಗಿದ್ದು ಶುಕ್ರವಾರ. ನಮಗೂ ಈ ಶುಕ್ರವಾರಕ್ಕೂ ಏನೋ ಒಂಥರ ಕನೆಕ್ಷನ್. ಅಲ್ಲಿ ಗೊರವನಹಳ್ಳಿ ದೇವಸ್ಥಾನಕ್ಕೆ ಹೋದ್ವಾ. ಅದಾದ್ಮೇಲೆ ದೇವರಾಯನ ದುರ್ಗಕ್ಕೆ ಹೋದ. ಸ್ವಲ್ಪ ದಿನ ಆದ್ಮೇಲೆ ದೇವರಾಯನ ದುರ್ಗ, ಚಿನ್ಮೆಗೆ ಹೋಗಿದ್ದು. ಅದ್ ಬಿಟ್ರೆ ನಂದಿ ಹಿಲ್ಸ್ಗೆ ಹೋಗಿದ್ದು. ಇವು 3 ಪ್ಲೇಸಿಗೆ ನಾವು ಹೋಗಿರೋದು ಲವ್ ಮಾಡೋ ಟೈಮಲ್ಲಿ. ಅದ್ ಬಿಟ್ರೆ ನಾವ್ ಇನ್ನೆಲ್ಲೂ ಹೋಗಿಲ್ಲ. ಇಷ್ಟೆಲ್ಲ ಆಯ್ತಾ. ನಾರ್ಮಲ್ ಆಗಿ ಇವ್ರು ಕೆಲ್ಸದಲ್ಲಿದ್ರು, ನಾನು ನನ್ನ ಕಾಲೇಜು ಇದು ಅದು ಅಂತ ನನ್ನ ಪಾಡಿಗೆ ನಾನಿದ್ದೆ. ಮನೇಲಿ ಸ್ವಲ್ಪ ದಿನ ಹೋಗ್ತಾ ಹೋಗ್ತಾ ಫುಲ್ ಚೇಂಜ್. ನಮ್ಮಮ್ಮ ಮೊದ್ಲೆಲ್ಲ ಚೆನ್ನಾಗಿ ಒಪ್ಕೊಂಡಿದ್ರು. ಇವ್ರು ಇವ್ರ ಮನೆಯವರು ಕೂಡ ಮಾತಾಡಿದ್ರಲ್ಲ, ಎಲ್ಲಾರು ಆಯ್ತು ಅಂತೇಳಿ ಒಪ್ಕೊಂಡಿದ್ರು. ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅಮ್ಮಂಗೆ ಫ್ಯಾಮಿಲಿಯವರು, ಫ್ರೆಂಡ್ಸ್, ಅವರು ಇವರು ಎಲ್ಲಾರು ಹೇಳ್ತಿರ್ತಾರಲ್ಲ, ಯಾಕೆ ಇಷ್ಟು ಬೇಗ ಮದುವೆ ಮಾಡ್ತೀಯಾ, ಅದು ಇನ್ನ ಚೆನ್ನಾಗಿರೋರ್ನ ಕೊಟ್ಟು ಮದುವೆ ಮಾಡ್ಬೋದಲ್ಲ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರು. ನಮ್ಮಂಗೆ ಫುಲ್ಲು ಮನ್ಸು ಚೇಂಜ್ ಆಗೋಯ್ತು. ಇಷ್ಟು ಬೇಗ ಅನ್ನೋದ್ಕಿಂತ ಇನ್ನ ಚೆನ್ನಾಗಿರೋರು ಕೊಡ್ಬೋದಲ್ಲ ಅಂತ ಈ ತರ ಮಾತುಕತೆ ಬಂದ್ಬಿಡ್ತಲ್ಲ. ನಮ್ಮ ಮನ್ಸು ಚೇಂಜ್ ಮಾಡ್ಕೊಂಡ್ಬಿಟ್ರು. ಅವರು ಬೇಡ ಬೇರೆ ಹುಡ್ಗನ್ ನೋಡ್ತೀನಿ ಹಂಗೆ ಹಿಂಗೆ ಅಂತ
ಶುರು ಮಾಡ್ಬಿಟ್ರು. ನನ್ಗೆ ಫುಲ್ಲು ಭಯ, ಗೊತ್ತಾಯ್ತಲ್ಲ ನನಗೆ ನಮ್ಮ ಮಾತಾಡ್ತಿರೋದು ಆ ತರ ಐತೆ ಅಂತ ಹೇಳ್ಬಿಟ್ಟು ಅದನ್ನ ಇವ್ರಿಗೆ ಹೇಳ್ದೆ, ಹಿಂಗ ಅಮ್ಮ ಚೇಂಜ್ ಆಗ್ತಾ ಇದಾರೆ, ಏನ್ ಮಾಡೋದು. ಅಯ್ಯೋ ಆಮೇಲೆ ಇವ್ರು ಹಂಗೆ ಹೇಳಿದ್ರ? ಇವ್ರು ಆಮೇಲೆ ಫೋನ್ ಮಾಡಕ್ ಶುರು ಮಾಡ್ಕೊಂಡ್ರು ಅಮ್ಮಂಗೆ, ಮಾತಾಡೋದು, ಅಮ್ಮನ್ ಕನ್ವಿನ್ಸ್ ಮಾಡೋದು, ಈ ತರ ಮಾಡ್ತಾ ಇದೀನಿ, ಲೀಸ್ಗೆ ಹಾಕ್ಸ್ಕೊಂಡಿದ್ದಾಯ್ತು, ಇವಾಗ ಕಾರ್ ತಗೊಂಡಿದ್ದಾಯ್ತು, ಹಂಗೆ ಹಿಂಗೆ ಅಂತ. ಅವ್ರಿಗೆಲ್ಲ ಹೇಳಕ್ ಮುಂಚೆ ನೀನ್ ಹಂಗ ಹೇಳಿದ್ಮೇಲೆ ಒಂದ್ ತಿಂಗಳು ಗ್ಯಾಪ್ ಆಯ್ತಲ್ಲ, ಇವರು ಫೋನ್ ಮಾಡೋದ್ ಬಿಟ್ಬಿಟ್ರು, ಎಲ್ಲ ಬ್ಲಾಕ್ ಲಿಸ್ಟ್ ಅದು ಇದು, ಏನು ಬ್ರೇಕಪ್, ನನ್ಗೇನು ಹೇಳಿಲ್ವಲ್ಲ. ನಾನು ಏನೇನೋ ಫೀಲಿಂಗ್ ಅಲ್ಲಿ ಇದ್ದೆ. ಅಯ್ಯೋ ನಾನು ಇವ್ರ ಮೇಲೆ ಒಂದು ಏನಂತಾರ ಆ ಭಾವನೆಗಳು ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ, ಯಾವ ತರ ಏನು ಅಂತ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ. ಒಂಥರ ಫೀಲಿಂಗ್ ಇಟ್ಕೊಂಡಿದ್ದೆ, ಲವ್ ಮಾಡ್ತಾ ಇರೋದು ಆ ಫೀಲಿಂಗ್ ಯಾರ ಕೈಲೂ ಹೇಳಕ್ಕಾಗಲ್ಲ, ಇವ್ರೇ ನನ್ನವ್ರು ಅನ್ನೋದು ಒಂದು ಫೀಲಿಂಗ್ ಇತ್ತು. ಇವ್ರು ಸಡನ್ ಆಗ ನಮ್ಮ ಮನೇಲಿ ಒಪ್ತಾ ಇಲ್ಲ, ಹಿಂಗೆ ಉಲ್ಟಾ ಮಾತಾಡ್ತಾವ್ರೆ, ಹಿಂಗಿನ ಚೆನ್ನಾಗಿರೋ ಹಂಗೆ ಹಿಂಗೆ ಅಂದ್ಬಿಟ್ಟು ಸುಮ್ನಾಗ್ ಕಟ್ ಮಾಡಿ ಬ್ಲಾಕ್ ಲಿಸ್ಟ್. ನಾನ್ ಏನ್ ಮಾಡೋದು? ಅಯ್ಯೋ ಆಮೇಲೆ ನಾನೇನ್ ಮಾಡ್ದೆ, ಇವ್ರ ಅಮ್ಮಂಗ್ ಫೋನ್ ಮಾಡೋದು, ಮಾತಾಡೋದು, ಚೆನ್ನಾಗಿ ಕನ್ವಿನ್ಸ್ ಮಾಡೋದು, ಮತ್ತಿರ್ಗಾ ಇವ್ರ ಅಮ್ಮಂಗಿಂತ ಹೆಚ್ಚಾಗಿ ಇವ್ರ ತಂಗಿನ ಕನ್ವಿನ್ಸ್ ಮಾಡೋದು. ತಂಗಿ ಅವಾಗ ಇನ್ನ ಚಿಕ್ಕ ಹುಡುಗಿ, 8ನೇ ಕ್ಲಾಸ್ 7ನೇ ಕ್ಲಾಸ್. ಕನ್ವಿನ್ಸ್ ಎಲ್ಲ ಫ್ರೆಂಡ್ಲಿ ಆಗಿ ಅವ್ರ ಜೊತೆ ಮಾತಾಡೋದು, ನನ್ನ ತಮ್ಮನ ಜೊತೆ ಎಲ್ಲ ಮಿಂಗಲ್ ಆಗೋದು, ಈ ತರ ಹಿಂಗೆಲ್ಲ ಮಾಡಿ ಮಾತಾಡಿ ಎಲ್ಲಾರ್ಗು ಇಷ್ಟ ಆಗೋ ತರ ಮಾಡ್ಕೊಂಡೆ. ಆಮೇಲೆ ಅವರು ಯೋಚನೆ ಮಾಡೋದು ದುಡ್ಡೇ ಮುಖ್ಯ ಅಲ್ಲ, ಒಳ್ಳೆ ಮನುಷ್ಯ ಮುಖ್ಯ ಅನ್ನೋದು ಅವ್ರಿಗೂ. ನಮ್ಮ ಅಮ್ಮಂಗೆ ನಿಜ ಹೇಳ್ಬೇಕು ಅಂದ್ರೆ ಇವಾಗ್ಲೂ ಕೂಡ ಅಷ್ಟೇ, ಇವ್ರ ಗುಣ ಅಂದ್ರೆ ತುಂಬಾ ಇಷ್ಟ. ನಾನು ಏನೇ ಕಂಪ್ಲೇಂಟ್ ಮಾಡಿದ್ರು ಕೂಡ ನನ್ಗೆ ಬೈತಾರೆ, ನೀನೇ ಸರಿ ಇಲ್ಲ, ಅವ್ರದ್ದೇನ್ ತಪ್ಪಿರಲ್ಲ, ನಿಂದೇ ತಪ್ಪಿರುತ್ತೆ ಅಂತ. ಇವ್ರಿಗದು ಅಡ್ವಾಂಟೇಜ್ ಗೊತ್ತಾ? ಅಡ್ವಾಂಟೇಜ್ ಏನಿಲ್ಲ, ಇಟ್ಸ್ ಫ್ಯಾಕ್ಟ್. ಅಡ್ವಾಂಟೇಜ್ ಏನಿಲ್ಲ ಅದ್ರಲ್ಲಿ, ನಾನು ಇದ್ದಂಗೆ ಇರ್ತೀನಿ. ಅವ್ರಿಗೆ ಗೊತ್ತು, ಈಗ 20 ವರ್ಷ 22 ವರ್ಷ ಇವ್ರನ್ನ ಸಾಕವ್ರೆ, ಇವ್ರ ಮೆಂಟಾಲಿಟಿ ಏನು ಅಂತ ಅವ್ರಿಗೆ ಗೊತ್ತಿರುತ್ತೆ. ಸೊ ಯಾರ್ದು ತಪ್ಪಿರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ, ನಾವೇನ್ ಹೇಳಷ್ಟೇ. ಅದಾದ್ಮೇಲೆ ಸರಿ ಬೇಗ ಬೇಗ ಎಂಗೇಜ್ಮೆಂಟ್ ಮುಗಿಸ್ಕೊಂಡ್ ಬಿಡೋಣ ಅಂತ ಹೇಳ್ಬಿಟ್ಟು ಎಂಗೇಜ್ಮೆಂಟ್ಗೆ ಊರಲ್ಲಿನೇ ಎಂಗೇಜ್ಮೆಂಟ್ ಆಗಿದ್ದು. ಆ ಎಂಗೇಜ್ಮೆಂಟ್ ಅಲ್ಲಿ ಒಂದು ಸ್ಟೋರಿ, ನಮ್ಮ ಅಡಿಗೆ ರುಚಿ ಇವ್ರು ತಿಂದು ಕಳ್ದೋಗ್ಬಿಟ್ಟಿದ್ರು. ಎಂಗೇಜ್ಮೆಂಟ್ಗೆ ನಾರ್ಮಲ್ ಆಗಿ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ, ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲಾರು ಹೋಗಿದ್ವಿ. ಒಂದ್ ಟಿಟಿಲ್ ಹೋಗಿದ್ವಿ, ಹೋಗ್ಬಿಟ್ಟು ಮಾಮೂಲಿ ಎಲ್ಲ ಎಂಗೇಜ್ಮೆಂಟ್ ಎಲ್ಲ ಆಯ್ತು, ಎಲ್ಲ ಮುಗಿಸಿ ಇನ್ನೇನು ಊಟಕ್ಕೆ ಕುತ್ಕೊಬೇಕು. ಊಟಕ್ಕೆ ಕುತ್ಕೊಂಡು ಎಲ್ಲ ಊಟ ಎಲ್ಲಾರ್ಗು ನಮ್ಗೂ ಎಲ್ಲ ಬಡ್ಸಿದ್ರು. ಯಾರೋ ಇನ್ನೊಬ್ರು ನಮ್ ಫ್ರೆಂಡ್ ಒಬ್ರು ಬೇಗ ತಿಂದಿದ್ರು, ಅಕ್ಕ ಇನ್ನೊಂದ್ ಸ್ವಲ್ಪ ಉಪ್ಪಿಟ್ಟು ಹಾಕಿ ಅಂದ್ರು. ಅವಾಗ ಗೊತ್ತಾಯ್ತು ಇವ್ರು ಪಲಾವ್ ಮಾಡಿರೋದು ಅಂತ. ಅವತ್ತು ಹೇಳ ಏನ್ ನಿಜ ಏನಾಯ್ತು ಅಂತ ನಿಜ ಹೇಳ್ತೀನಿ. ನಮ್ಮೂರಲ್ಲಿ ಭಟ್ರು ಇರ್ಲಿಲ್ಲ, ಒಬ್ರೇ ಭಟ್ರು ಇದ್ದಿದ್ದು ಆಯ್ತಾ. ಅವರು ಮದ್ವೆಗೆ ಅಂತ ಊರಲ್ಲೇ ಅವತ್ ಮದ್ವೆ ಇತ್ತು, ಅಲ್ಲಿಗೆ ಹೋಗ್ಬಿಟ್ಟಿದ್ರು. ಇನ್ನೇನು ಒಂದು 50 ಜನ ಎಲ್ಲಾರು ಸೇರಿ ಆಗೋದು, ನಮ್ಮ ಫ್ಯಾಮಿಲಿಯವರು ಇವ್ರ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು 50 ಜನ ಅಷ್ಟೇ ಅಲ್ವಾ ಆಗೋದು. ನಾವೇ ಅಡ್ಗೆ ಮಾಡೋಣ ಅಂತ ಹೇಳ್ಬಿಟ್ಟು ಪಲಾವ್ ಮಾಡೋಣ, ಅದಾದ್ಮೇಲೆ ಸ್ವೀಟ್ ಏನೋ ಮಾಡಿದ್ದು ಅಲ್ವಾ, ಪಾಯಸನೇನೋ ಮಾಡಿದ್ದು, ಏನೋ ಮಾಡಿದ್ದು ನಂಗೆ ನೆನಪಿಲ್ಲ, ಏನೋ ಮಾಡಿದ್ದು ಆಯ್ತಾ. ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಜಾಸ್ತಿ ಕ್ವಾಂಟಿಟಿಲೇ ಮಾಡಿದ್ದು. ಆದ್ರೆ ನಾವೇನ್ ತಪ್ಪು ಮಾಡ್ದು ಅಂದ್ರೆ ಒಲೆನ ಈಚೆ ಕಡೆ ಹಾಕೊಂಡು ದೊಡ್ಡ ಒಲೆಯಲ್ಲಿ ಮಾಡ್ಬೇಕಿತ್ತು. ನಾವು ಒಳಗಡೆ ಇರೋ ಒಲೆಯಲ್ಲಿ ದೊಡ್ಡ ಪಾತ್ರೆ ಇಟ್ಬಿಟ್ಟು ಮಾಡ್ದೋ, ಅದು ನೀಟಾಗಿ ಬೇಯಲಿಲ್ಲ, ಒಂಥರ ಮುಳ್ಳಕ್ಕಿ ಆಗ್ಬಿಡ್ತು. ಅದಾದ್ಮೇಲೆ ಮತ್ತೆ ಈಚೆ ಕಡೆ ಒಲೆ ಇಟ್ಕೊಂಡ್ ಮಾಡ್ದೋ, ಫುಲ್ ಬೆಂದೋಗ್ಬಿಡ್ತು, ಉಪ್ಪಿಟ್ಟು ತರ ಆಗೋಯ್ತದು. ರುಚಿ ಚೆನ್ನಾಗೇ ಇತ್ತು ಅಲ್ವಾ, ನಿಜ ಹೇಳಪ್ಪ. ಒಟ್ಟ ನಂಗಾಗಿ ಅಡ್ಗೆ ಹಾಳು ಮಾಡ್ಬಿಟ್ಟಿದ್ದು. ನಮ್ಮ ಅಮ್ಮಂಗ್ ಫುಲ್ಲು ಭಯ, ಅವ್ರಿಗೆ ಹೇಳ್ಕೊಳಕ್ ಆಗ್ತಿಲ್ಲ, ಬಿಡಕ್ ಆಗ್ತಿಲ್ಲ, ಏನ್ ಅನ್ಕೊಂಡ್ರೋ ಏನೋ ಅಂತ. ಪಾಪ ಇವ್ರ ಫ್ಯಾಮಿಲಿಯವರು ಇವ್ರು ಏನೋ ಅನ್ಕೊಳ್ಲಿಲ್ಲ, ನಾರ್ಮಲ್ ಆಗಿ ಬಿಡಿ ಹೋಗ್ಲಿ ಹಂಗಾಗತ್ತೆ ಅಂತ ಸುಮ್ನಾದ್ರು. ಆದ್ರೂ ಈಗ ರೇಗಿಸ್ತಾರೆ ಇವ್ರು, ಅವಾಗೆಲ್ಲ ಹಂಗಂದ್ರು, ಈಗ ರೇಗಿಸ್ತಾರೆ. ಪಲಾವ್ ಅಂದ್ರೆ ರೇಗಿಸ್ತಾರೆ. ಆತರ ಎಲ್ಲ ಸ್ವೀಟ್ ಮೆಮೊರೀಸ್ ನ ಮರೆಯಕ್ಕಾಗಲ್ಲ. ಯಾಕಂದ್ರೆ ಅವಾಗ ಒಂದ್ ಮೈನಸ್ ಇರ್ಬೇಕಲ್ಲ, ರೇಗ್ಸೋದಕ್ಕೆ ಏನಾದ್ರು ಒಂದ್ ಮೈನಸ್ ಇರ್ಬೇಕಲ್ಲ. ಈಗ್ಲೇ ರೇಗಿಸ್ತಾರೆ, ನಿಮ್ ಪಲಾವ್ ಸೂಪರ್ ಬಿಡಿ, ನೀವು ಮಾಡೋ ಪಲಾವ್ ಸೂಪರ್ ಬಿಡಿ ಅಂತ ರೇಗಿಸ್ತಾರೆ. ಯಾವಾಗ ಪಲಾವ್ ಮಾಡಿದ್ರು ಇದು ಎಂಗೇಜ್ಮೆಂಟ್ ಪಲಾವ್ ಅಲ್ಲ ಅಂತಾನೆ ರೇಗಿಸ್ತೀನಿ. ಅಷ್ಟೇ ಎಂಗೇಜ್ಮೆಂಟ್ ಆಯ್ತಾ. ಎಂಗೇಜ್ಮೆಂಟ್ ಆಗಿ ಒಂದು 20 ದಿನನೋ 25 ದಿನನೋ ಮದ್ವೆ ಡೇಟ್ ಕೂಡ ಫಿಕ್ಸ್ ಆಯ್ತು. ಫಿಕ್ಸ್ ಮಾಡ್ಬಿಟ್ರು, ಅರ್ಜೆಂಟ್ ಅಲ್ಲೇ ಮಾಡಿದ್ದು. ನಮ್ಮ ಯಾವಾಗ ಹೆಂಗ್ ಚೇಂಜ್ ಆಗ್ತಾರೋ ಅಥವಾ ಏನಾಗುತ್ತೋ ಅಂತ ನಮ್ಗೆ ಐಡಿಯಾ ಇರ್ಲಿಲ್ಲ. ಯಾಕಂದ್ರೆ ಎಲ್ರು ಏನಾದ್ರು ಹೇಳ್ದಾಗ ಅವ್ರ ಮನ್ಸು ಚೇಂಜ್ ಆಗ್ಬೋದು, ಇವ್ರ ಮನೆಯವರು ಚೇಂಜ್ ಆಗ್ಬೋದು ಅನ್ನೋ ಭಯಕ್ಕೆ. ಆದ್ರೆ ಹುಡುಗ ಚೇಂಜ್ ಆಗಲ್ಲ ಅಂತ ಗೊತ್ತಿತ್ತಲ್ಲ ನಿನ್ಗೆ. ಇಬ್ರು ಸೇರಿ ಇನ್ನ ಸ್ವಲ್ಪ ಏನಾದ್ರು ಇನ್ನೊಂದ್ ಲೆವೆಲ್, ಇನ್ನೊಂದ್ ಸ್ಟೆಪ್ ಮೇಲೆ ಹೋಗಿ ಆಮೇಲೆ ಮದ್ವೆ ಅನ್ನೋ ಆಸೆ ಇವ್ರಿಗಿತ್ತು. ಬಟ್ ಇವರು ಅರ್ಜೆಂಟ್ ಅಲ್ಲೇ ಮದ್ವೆ ಫಿಕ್ಸ್ ಮಾಡ್ಬಿಟ್ರು.
ಮತ್ ತಿರ್ಗಾ ಅದಕ್ ಸಾಲಾಗಿಲ್ಲ ಅಂತ ಅದಕ್ಕೂ ಮಾಡ್ಕೊಂಡ್ ಮದ್ವೆ ಮಾಡಿ ಆಯ್ತು, ಎಲ್ಲ ಮುಗೀತು. ಧರ್ಮಸ್ಥಳದಲ್ಲಿ ನಮ್ ಮದ್ವೆ ಆಗಿದ್ದು. ಎಲ್ಲಾರು ಸೇರಿ ಒಟ್ಟಿಗೆನೆ ಖುಷಿಯಾಗಿ ಮದ್ವೆ ಎಲ್ಲ ಮುಗಿಸ್ಕೊಟ್ರು. ಇವಾಗ ಅವಾಗಿಂದ ಇವಾಗಿನವರ್ಗುನು ಹಿಂಗಿದೀವಿ. ಅವಾಗ ಹೆಂಗಿದೀವೋ ಈಗ್ಲೂ ಹಂಗೆ ಇದೀವಿ. ಎಲ್ಲಾರು ಅಷ್ಟೇ, ನಮ್ ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಎಲ್ರು ಹಂಗೆ ಹೇಳೋದು. ಮದ್ವೆ ಆಗ 6 ವರ್ಷ ಆಗಿದೆ, ಇನ್ನ ಒಳ್ಳೆ ಇವಾಗ ಮದ್ವೆ ಆಗಿರೋ ಜೋಡಿ ತರ ಇರ್ತಿರಲ್ಲ ಈಗೂ ಅಷ್ಟೇ ಹಂಗೆ ಹೇಳ್ತಾರೆ. ಬಂದ್ರಪ್ಪ ಅಂತಾರೆ ಹೊರ್ತು ಮದ್ವೆ ಆಗ ವಯಸ್ಸಾಗೈತೆ ಅಂತಾನೆ ಅನ್ನಲ್ಲ. ನಾವು ಡಿಸೈಡ್ ಆಗೋಗ್ಬಿಟ್ಟಿದ್ದು ಆಯ್ತಾ, ನಮ್ ಕಾಲ್ ಮೇಲೆ ನಾವ್ ನಿಂತ್ಕೊಂಡ್ಬೇಕು, ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗ್ಬಾರ್ದು, ನಾವ್ ದುಡಿಬೇಕು, ನಾವ್ ಸೆಟ್ಲ್ ಆಗ್ಬೇಕು ಅಂತ. ಹಂಗಾಗಿ ಅವಾಗಿಂದ ಇದುವರೆಗೂ ಕಷ್ಟ ಪಡ್ತಾನೆ ಇದೀವಿ. ಏನ್ ಮಾಡ್ಕೊಳ್ಬೇಕು ಅದನ್ನೆಲ್ಲ ನಾವ್ ಮಾಡ್ತಾನೆ ಇದೀವಿ. ನಮ್ ಫ್ಯಾಮಿಲಿ ಮೇಲೆ ಆದ್ರೂ ಸರಿ ನಾನ್ ಡಿಪೆಂಡ್ ಆಗಿಲ್ಲ, ಇವರು ಕೂಡ ಅಷ್ಟೇ ಇವ್ರ ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗಿಲ್ಲ. ನಾವ್ ಇಂಡಿಪೆಂಡೆಂಟ್ ಆಗಿ ಏನ್ ದುಡಿತಾ ಇದೀವೋ ಅದ್ರಲ್ಲಿ ನಾವು ಎಲ್ಲಾನು ಮಾಡ್ಕೊಂತಾ ಇದೀವಿ. ಎಲ್ಲಾರನ್ನೂ ನಾವು ಚೆನ್ನಾಗಿ ನೋಡ್ಕೊಂತೀವಿ, ಅವ್ರ ಜೊತೆನೂ ಚೆನ್ನಾಗಿರ್ತೀವಿ, ಇವ್ರ ಜೊತೆನೂ ಚೆನ್ನಾಗಿರ್ತೀವಿ. ಆತರ ನಾವ್ ತುಂಬಾ ತೀರಾ ಕನೆಕ್ಟೂ ಆಗಿಲ್ಲ, ತೀರಾ ಕನೆಕ್ಟ್ ಆಗದೆ ಇರೋ ತರನು ಇಲ್ಲ. ಅವರು ಅಷ್ಟೇ, ನಮ್ಗೆ ಇವ್ರ ಫ್ಯಾಮಿಲಿಯವ್ರಾದ್ರೂ ಸರಿ, ನಮ್ ಫ್ಯಾಮಿಲಿಯವ್ರಾದ್ರೂ ಸರಿ, ಎಲ್ಲಾ ವಿಷಯಕ್ಕೂ ತಲೆ ಹಾಕಲ್ಲ ಅವರು. ನಮ್ಮಿಬ್ರು ವಿಷಯಕ್ಕೆ ಇದುವರೆಗೂ ಯಾರು ತಲೆ ಹಾಕಲ್ಲ. ನಿಮ್ ಲೈಫ್ ನಿಮ್ ಇಷ್ಟ, ನೀವ್ ಹೆಂಗ್ ಬೇಕಾದ್ರೂ ಇರಿ, ಒಟ್ನಲ್ಲಿ ಚೆನ್ನಾಗಿರಿ ಅಂತಾರೆ. ಅದೊಂಥರ ನಮ್ಮಿಬ್ರಿಗೂ ಕೂಡ ಖುಷಿ ಆಯ್ತಾ. ಅದು ಒಂಥರ ಲಕ್ಕಿ ನಾವು ಆ ವಿಷಯದಲ್ಲಿ. ಎರಡ್ ಮನೇಲೂ ಒಪ್ಕೊಂಡು, ಎರಡ್ ಮನೇಲೂ ಇಷ್ಟೊಂದು ಫ್ರೀಡಮ್ ಕೊಟ್ಕೊಂಡು ಆರಾಮಾಗಿರಿ, ಚೆನ್ನಾಗಿರಿ, ನೀವ್ ಚೆನ್ನಾಗಿರ್ಬೇಕಷ್ಟೇ, ನಮ್ದೇನಿಲ್ಲ. ಇವಾಗ್ಲೂ ಅಷ್ಟೇ, ಇಬ್ರುನು ಹಂಗೆ ಅದ್ಬೇಕು ಇದ್ಬೇಕು ಅಂತ ನಾವ್ ಕೇಳಲ್ಲ. ನೀವ್ ಚೆನ್ನಾಗಿದ್ರೆ ನಾವ್ ನಮ್ ಕಣ್ ಮುಂದೆ ಅಷ್ಟೇ ಸಾಕು ಅಂತಾರೆ, ಬೇರೆ ಏನು ಹೇಳಲ್ಲ ಅಷ್ಟೇ. ಹಾಗಾಗಿ ನಮ್ದುನು ನಮ್ಮ ಮಧ್ಯನು ಯಾವ್ದೇ ರೀತಿ ಜಗಳ ಇಲ್ಲ. ಜಗಳ ಸಣ್ಣ ಪುಟ್ಟ ಜಗಳ ಆಡ್ತೀವಿ, ತೀರಾ ಒಂದಿನ ಎಲ್ಲ ಮುನ್ಸ್ಕೊಂಡಿರೋದು, ಒಂದಿನ ಎಲ್ಲ ಮಾತ್ ಬಿಟ್ಟಿರೋದು ಇದುವರೆಗೂ ನಾವ್ ಒಂದಿನೂ ಮಾಡಿಲ್ಲ. ನಮ್ ಜಗಳ ಯಾವ ತರ ಅಂದ್ರೆ, ಇಂಟರ್ನೆಟ್ ಖಾಲಿ ಆದ್ರೆ ಹಾಟ್ಸ್ಪಾಟ್ ಕೊಡು, ಹಾಟ್ಸ್ಪಾಟ್ ನಾನ್ ಕೊಡಲ್ಲ, ನಂದೇ ಖಾಲಿ ಆಗೈತೆ ನಾನ್ ಕೊಡಲ್ಲ ಅಂತ, ಕೊಡಲ್ವಾ ನೀನು ಅಂತ ಒಂದ್ ಸ್ವಲ್ಪ ಹೊತ್ತು ಮುನ್ಸ್ಕೊಳೋದು. ಈ ತರ ಸಣ್ಣ ಪುಟ್ಟ ಜಗಳ ಅಷ್ಟೇ. ಅಂದ್ರೆ ಏನ್ ಗೊತ್ತಾ, ಲೈಫ್ ಅಲ್ಲಿ ನಾನ್ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡ್ತೀನಿ, ಹಂಗೆ ಹಿಂಗೆ ಹೆಂಗಿರ್ಬೇಕಪ್ಪ, ಹಂಗ್ ಮಾಡ್ಕೋಬೇಕಪ್ಪ, ಆತರ ಎಲ್ಲ. ಇವ್ರ ಆತರ ಅಲ್ಲ. ಇವತ್ ನಾವ್ ಚೆನ್ನಾಗಿದೀವ ಅಷ್ಟ್ ಮಾತ್ರ ನೋಡಮ್ಮು, ನಮ್ ಲೈಫ್ ಮುಂದೆ ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ, ಇವತ್ತಿನ ದಿನದ್ ಮಾತ್ರ ನೀನ್ ನೋಡು, ಇವತ್ ನಾನು ಚೆನ್ನಾಗಿ ನೋಡ್ಕೊಂತಾ ಇದೀನಿ ಅಷ್ಟ್ ಮಾತ್ರ ಯೋಚನೆ ಮಾಡು, ಆಗೋ ಟೈಮ್ಗೆ ಎಲ್ಲ ಆಗತ್ತೆ ಅನ್ನೋ ತರ ಇವ್ರು. ಯಾವ ವಿಷಯದಲ್ಲಾದ್ರೂ ಸರಿ ಇವ್ರು ನನಗೆ ಯಾವತ್ತೂ ಕೂಡ ನೀನ್ ಅದ್ ಮಾಡ್ಬೇಡ, ಇದ್ ಮಾಡ್ಬೇಡ ಅಂತ ಇದುವರೆಗೂ ಒಂದಿನೂ ಹೇಳಿಲ್ಲ. ಪ್ರತಿಯೊಂದ್ ವಿಷಯಕ್ಕೂ ಸಪೋರ್ಟ್ ಮಾಡ್ತಾರೆ. ನಿನ್ ಲೈಫ್ ನಿನ್ ಇಷ್ಟ, ನಿನ್ ಫ್ರೀಡಮ್ ನಿನಗಿರುತ್ತೆ, ನೀನ್ ಏನ್ ಬೇಕಾದ್ರೂ ಮಾಡು, ಆದ್ರೆ ಒಳ್ಳೆ ರೀತಿಲಿ ಮಾಡು ಅಂತ ಅಷ್ಟೇ ಮಾತ್ರ ಅವ್ರು ಹೇಳೋದು. ಅದಕ್ಕೆ ನನ್ಗೆ ಫುಲ್ ಖುಷಿ ಇವ್ರನ್ನ ಮದ್ವೆ ಆಗಿರೋಕೆ. ನಮ್ಮ ಅಮ್ಮನೇ ನೋಡಿ ಮದ್ವೆ ಮಾಡ್ಕೊಟ್ಟಿದ್ರು ಕೂಡ ಈ ತರ ಒಳ್ಳೆ ಹುಡುಗ ಸಿಕ್ತಿರ್ಲಿಲ್ಲ. ನಾನೇನು ಕ್ಯಾಮರಾ ಹಚ್ತಾ ಇದೀಯಾ, ಏನ್ ಹಚ್ತಾ ಇದೀಯಾ? ಅಷ್ಟೇ. ಅಂದ್ರೆ ಏನೋ ಒಂಥರ ಮಿಕ್ಸ್ಡ್ ಫೀಲಿಂಗ್. ಇವ್ರನ್ನ ಬಿಟ್ಟು ನಾನು ಒಂದಿನೂ ಇರಲ್ಲ, ಹಂಗೆ ಇವ್ರು ನನ್ನ ಬಿಟ್ಟು ಒಂದಿನೂ ಇರಲ್ಲ. ಅದು ಯಾಕಿರಲ್ಲ ಅಂತ ಗೊತ್ತಿಲ್ಲ ಎಲ್ಲರಿಗೂ. ಹಿಂಗ್ ನೋಡಿದ್ರಲ್ಲ, ಈ ತರ ಯಾವ್ದೇ ಒಂದ್ ವಿಷಯನಾದ್ರೂ ಸರಿ ಇವ್ರು ತುಂಬಾ ತಮಾಷೆಯಾಗಿ ಲೈಟ್ ಆಗಿ ತಗೊಂತಾರೆ, ನನಗ್ ಬೇಜಾರಾಗಕ್ ಬಿಡಲ್ಲ. ಅಂದ್ರೆ ನಾನು ಯಾವತ್ತು ಏನು ಕಟ್ಟಾಕದಾಗ್ಲಿ ಅದು ಮಾಡೋದಾಗ್ಲಿ ಇದ್ ಮಾಡ್ಲಿಲ್ಲ. ನಿನ್ಗೆ ಏನ್ ಇಷ್ಟ ನೀನ್ ಮಾಡ್ಕೊ, ಅಂಗಡಿ ನೋಡ್ಕೊಂತೀಯ ಅಂಗಡಿ ನೋಡ್ಕೊ, ಇಲ್ಲ ಎಲ್ಲಾನ ಕೆಲ್ಸಕ್ಕೆ ಹೋಗ್ತೀಯ ಹೋಗು, ಬಟ್ ಇನ್ನೊಬ್ರು ಕೈ ಕೆಳಗ್ ಹೋಗ್ಬಾರ್ದು ಅನ್ನೋದು ಅಷ್ಟೇ ದೃಷ್ಟಿಯಿಂದ ಇರೋ ಅಂಗಡಿ ನೀನೇ ನೋಡ್ಕೊ, ನಾನೇ ಜಾಬ್ಗೆ ಹೋಗ್ಬೋದಲ್ಲ, ಯಾಕೆ ತಲೆ ಕೆಡ್ಸ್ಕೊಂತೀಯ ಅಂದ್ಬಿಟ್ಟು ಆ ತರ ಪ್ಲಾನ್ ಮಾಡ್ಕೊಂಡು. ಯಾಕಂದ್ರೆ ಲಾಕ್ಡೌನ್ ಅಲ್ಲಿ ಕೆಲಸ ಸ್ಟಾಪ್ ಆಗೋಯ್ತು, ಹಂಗಾಗಿ ಇವರು ಶಾಪ್ಗೆ ಹೋಗ್ಲೇಬೇಕಾಯ್ತು, ನಾನು ಡ್ಯೂಟಿಗೆ ಹೋಗ್ಲೇಬೇಕಾಯ್ತು. ಹಂಗಾಗಿ ನೀವೇ ಆಗ್ಲಿ ಯಾರೇ ಆಗ್ಲಿ ಆದಷ್ಟು ಅವ್ರಿಗೆ ಫ್ರೀಡಮ್ ಕೊಡಿ. ಅಂದ್ರೆ ಫ್ರೀಡಮ್ ಅಂದ್ರೆ ಯಾವ ತರ, ಪ್ರೀತಿಯಿಂದ ಫ್ರೀಡಮ್ ಕೊಡಿ. ಏನೋ ನಿನ್ಗೆ ಫ್ರೀಡಮ್ ಕೊಟ್ಟಿದ್ದೀನಿ, ನೀನ್ ಅದ್ ಮಾಡಲ್ಲ ಇದ್ ಮಾಡಲ್ಲ ಆ ತರ ಅಲ್ಲ. ನಿನ್ಗೆ ಮನೇಲೇ ಇರ್ತೀಯ ಮನೇಲೇ ಇರು, ನಿನ್ಗೆ ಏನಾದ್ರು ದುಡ್ಕೊಬೇಕು ಅನ್ಸುತ್ತಾ, ದುಡ್ಡು ಮಾಡ್ಬೇಕು ಅನ್ಸುತ್ತಾ, ಏನಾದ್ರು ಒಳ್ಳೆ ರೀತಿಲಿ ಕೆಲಸ ಮಾಡ್ಕೊಂಡ್ ಮಾಡ್ಕೊ, ಏನು ತೊಂದ್ರೆ ಇಲ್ಲ. ನಿನ್ ದುಡ್ಡು ಅವ್ರ ದುಡ್ಡು ಅವ್ರ ಸೇವಿಂಗ್ಸ್ ನಾನು ಯಾವತ್ತೂ ಕೇಳಕ್ ಹೋಗಿಲ್ಲ ಇವತ್ತರೆಗೂ ನಾನು. ಅವಾಗ ಯಾವ್ದೇ ಜಗಳ ಬರಲ್ಲ. ಈಗ ಏನಾಗುತ್ತೆ, ಅವ್ರು ಕಷ್ಟಪಟ್ಟು ದುಡಿತಾ ಇರ್ತಾರೆ, ನಾವ್ ಕೇಳೋದು ಇಸ್ಕೊಳೋದು, ಓಕೆ ಕಷ್ಟಕ್ಕೆ ಕೇಳೋಣ, ಕೊಡ್ತಾರೆ, ತೊಂದ್ರೆ ಇಲ್ಲ. ಪ್ರತಿಯೊಂದನ್ನು ಲೆಕ್ಕಾಚಾರ ಮಾಡೋದು, ಅದ್ ಮಾಡೋದು ಇದ್ ಮಾಡೋದು ಅಂದಾಗ ಅವ್ರಿಗೂ ಒಂದ್ ಮನ್ಸಲ್ಲಿ ಫೀಲಿಂಗ್ ಬರುತ್ತೆ, ಅಯ್ಯೋ ನಾನ್ ಕಷ್ಟಪಡ್ತೀನಿ ಎಲ್ಲ ಇವ್ರಿಗೆ ಕೊಡ್ತೀನಿ, ಅದು ಬರಬಾರ್ದು. ಬಂದಾಗ ಸಣ್ಣ ಪುಟ್ಟ ಜಗಳಗಳು
ಅಷ್ಟೇ. ಈಗ ಎಲ್ಲಾ ವಿಷಯದಲ್ಲೂ ಅಷ್ಟೇ, ನಾನ್ ಇದನ್ನ ಮಾಡ್ಬೇಕಪ್ಪು, ನೀನ್ ಇದನ್ನ ಮಾಡಪ್ಪು ಅಂತ ನಾವು ಡಿವೈಡ್ ಮಾಡ್ಕೊಂಡ್ ಬಿಡ್ತೀವಿ. ಇವ್ರಿಗೆ ಬರೋ ಸ್ಯಾಲ್ರಿಲಿ ಇಷ್ಟು ಖರ್ಚು ಮಾಡ್ಬೇಕು, ಇಷ್ಟು ಸೇವ್ ಮಾಡ್ಬೇಕು, ನನಗ್ ಬರೋ ಇದ್ರಲ್ಲಿ ಇಷ್ಟು ಖರ್ಚು ಮಾಡ್ಬೇಕು, ಇಷ್ಟು ಸೇವ್ ಮಾಡ್ಬೇಕು. ನನ್ ಸ್ಯಾಲ್ರಿ ₹1 ಬಿಡಲ್ಲ, ಎಲ್ಲ ಇವ್ರ ಅಕೌಂಟ್ ಟ್ರಾನ್ಸ್ಫರ್ ಇವರೇ ಮಾಡೋದು, ನಾನೇನ್ ಹೇಳಲ್ಲ. ಇವ್ರೆ ನನ್ನ ಅಕೌಂಟ್ಗೆಲ್ಲ ಟ್ರಾನ್ಸ್ಫರ್ ಮಾಡ್ತಾರೆ. ಅದಾದ್ಮೇಲೆ ಇವ್ರಿಗೆ ಏನ್ ಬೇಕು ಅದನ್ನ ಇವ್ರು ತಗೊಂತಾರೆ. ಅದನ್ನ ಹಿಂಗೆ ಹೇಳ್ತಾರೆ. ಅದು ನಿಜಾನೇ, ಯಾಕಂದ್ರೆ ನನ್ನ ಹತ್ರ ಇದ್ರೆ ಖರ್ಚಾಗ್ಬಿಡ್ತದೆ. ₹1 ಇದ್ರು ಖರ್ಚಾಗ್ಬಿಡ್ತದೆ. ನಂದೇನ್ ಮಿನಿಮಮ್ ಬ್ಯಾಲೆನ್ಸ್ ಏನ್ ಬೇಕು ಅಷ್ಟು ಮಾತ್ರ ಇಟ್ಕೊಂತೀನಿ. ಇಲ್ಲ ಕ್ರೆಡಿಟ್ ಕಾರ್ಡ್ ಅದು ಇದು ಇರುತ್ತೆ, ಅದ್ರಲ್ಲಿ ನಾನು ಖರ್ಚು ಮಾಡ್ಕೊಂತೀನಿ. ಅಂದ್ರೆ ಏನಂದ್ರೆ ಇವರು ಸ್ವಲ್ಪ ಕೈ ಇಡ್ತಾ ಇಲ್ಲ, ಹಂಗಾಗಿ ನಾನ್ ಸ್ವಲ್ಪ ಇಡ್ತಾ ಮಾಡ್ತೀನಿ. ಕೈ ನಮ್ದು ತುಂಬಾ ಧಾರಾಳವಾದ ಕೈ. ಎಲ್ಲಾರ ಫ್ಯಾಮಿಲಿಲೂ ಆತರ ಇರುತ್ತೆ ಅಲ್ವಾ? 4-5 ಕಾಯಿನ್ ಒಂದೇ ಸಲ ಹೋಗುತ್ತೆ. ಎಲ್ಲಾರ ಫ್ಯಾಮಿಲಿಲೂ ಆತರ ಇರುತ್ತಲ್ಲ, ಒಬ್ರು ಧಾರಾಳ ಅಂದ್ರೆ ಒಬ್ರು ಇಡ್ತಾ ಮಾಡ್ಬೇಕು ಆತರ. ಇವ್ರು ನಮ್ಮ ಮನೇಲಿ ಇವ್ರು ಧಾರಾಳವಾಗಿರ್ತಾರೆ, ನಾನ್ ಸ್ವಲ್ಪ ಇಡ್ತಾ ಮಾಡ್ತೀನಿ ಅಷ್ಟೇ. ನಮ್ಮ ಪುಟ್ಟ ಲವ್ ಸ್ಟೋರಿ ಅಥವಾ ದೊಡ್ಡ ಲವ್ ಸ್ಟೋರಿ ಇಷ್ಟೇ. ಇವಾಗ ಸದ್ಯಕ್ಕೆ ಇಬ್ರು ಹ್ಯಾಪಿಯಾಗಿ ಖುಷಿಯಾಗಿ ಇದೀವಿ. ಇವ್ರಿಗೆ ಇಷ್ಟೇ ಅನ್ಸ್ಬೋದು, ಆದ್ರೆ ನನ್ಗೆ ಇಷ್ಟೇ ಅಲ್ಲ, ನನ್ನ ಫೀಲಿಂಗೇ ಬೇರೆ. ನನ್ಗಿಂತ ಜಾಸ್ತಿ ಫೀಲಿಂಗ್ಸ್ ಇವ್ರಿಗೆ. ನಾನ್ ಅಷ್ಟೊಂದು ಇಲ್ಲ, ನಾರ್ಮಲ್ ಆಗಿರ್ತೀನಿ. ಇವ್ರು ಹಂಗಲ್ಲ, ಇವ್ರು ಭಾವನಾತ್ಮಕ ಜೀವಿ. ನಾನು ಏನಂದ್ರೆ ಒಂದ್ ನಂಬಿಕೆ, ಟ್ರಸ್ಟ್, ತುಂಬಾ ನಂಬ್ತೀನಿ ಅಷ್ಟೇ. ಈಗ ಹೆಂಗೆ ನೀವು ನಿಮ್ ತಂದೆ ತಾಯಿ ನಂಬ್ತಿರೋ ಹಂಗೆ ನಾನು ನನ್ನ ವೈಫ್ ನ ನಂಬ್ತೀನಿ. ಆತರ ನಾನು ಹೇಗೆ ನಮ್ ತಂದೆ ತಾಯಿ ನಂಬ್ತೀನಿ, ಇವ್ರು ಹೇಗೆ ಇವ್ರು ನಮ್ಮ ಅಮ್ಮ ಒಪ್ಪಿಲ್ಲ ಅಂದ್ರೆ ನನ್ ಮದ್ವೆನೇ ಆಗಲ್ಲ ಅಂತ ಹೇಳಿದ್ರು. ಆತರ ಹಂಗೇನೆ ಇವ್ರು ನಾನು ಅಷ್ಟೇ ನಂಬ್ತೀನಿ. ಈಗ ಇವ್ರ ಡಿಸಿಷನ್ ಇಲ್ದೆ ನಾನು ಏನು ಮಾಡಕ್ಕಾಗಲ್ಲ. ಆತರ ಯೋಚನೆ ಮಾಡ್ತೀನಿ. ಯಾವ್ದು ಕೆಲಸನೂ ನಾನ್ ಮಾಡಕ್ ಹೋಗಲ್ಲ. ಯಾವ್ದೇ ವಿಚಾರ ಆಗಿರ್ಬೋದು, ನನ್ನ ವಿಚಾರ ಆಗಿರ್ಬೋದು, ನಾನೇನಾದ್ರೂ ಒಂದ್ ಕೆಲಸ ಮಾಡ್ತೀನಿ, ನಾನೇನಾದ್ರೂ ಒಂದು ವಿಷಯಕ್ಕೆ ಈ ವಿಚಾರನ ಯೋಚನೆ ಮಾಡ್ತಿದೀನಿ ಅಂತ ಅಂದ್ರೆ ನಾನು ಇವ್ರಿಗೆ ಹೇಳ್ತೀನಿ. ಇವ್ರು ಅಷ್ಟೇ, ಇವ್ರೇನಾದ್ರೂ ಹೊಸದಾಗಿ ಏನಾದ್ರು ಮಾಡ್ತಾ ಇದ್ದಾರೆ, ಏನಾದ್ರೂ ಇದ್ರೆ ಅವ್ರು ಖಂಡಿತ ನನ್ಗೆ ಹೇಳ್ತಾರೆ. ಸಣ್ಣ ಪುಟ್ಟ ವಿಷಯದಿಂದ ಹಿಡಿದು ದೊಡ್ಡ ದೊಡ್ಡ ವಿಷಯದವರೆಗೂ ಕೂಡ ಇಬ್ರು ಕುತ್ಕೊಂಡು ಮಾತಾಡಿ ಡಿಸೈಡ್ ಮಾಡಿದೀನಿ ಆ ಕೆಲಸ ಮಾಡೋದು. ಅದ್ಬಿಟ್ಟು ನಿಂದು ನಿನಗೆ, ನಂದು ನನಗೆ ಆತರ ಎಲ್ಲ ಏನಿಲ್ಲ. ನಾವಿಬ್ರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಆತರ ಇದೆ ಅಷ್ಟೇ. ಮದ್ವೆ ಮುಂಚೆನೂ ಅಷ್ಟೇ, ಲವ್ ಮಾಡುವಾಗ್ಲೂ ಪ್ಲಾನಿಂಗ್ ಆಗೇನೆ ಪ್ಲಾನ್ ಮಾಡ್ಕೊಂಡೆ ನಾವ್ ಹಿಂಗೆ ಸೆಟ್ಲ್ ಆಗ್ಬೇಕು, ನಾವ್ ಹಿಂಗೆ ಅರ್ನ್ ಮಾಡ್ಬೇಕು, ನಾವ್ ಇದೇ ಟೈಮ್ಗೆ ಎಲ್ಲಾನು ಮಾಡ್ಕೊಳ್ಬೇಕು ಅಂತ ಎಲ್ಲ ಯೋಚನೆ ಮಾಡಿ ಪ್ಲಾನ್ ಮಾಡ್ಕೊಂಡೆ ನಾವು ಅವಾಗ್ನ ಯಾವ ತರ ಪ್ಲಾನ್ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ವಿ. ಇವಾಗ್ಲೂ ಕೂಡ ಅದೇ ತರ ಮಾಡ್ತಾ ಇದೀವಿ, ಮುಂದಕ್ಕೂ ಕೂಡ ಹಿಂಗೆ ಇರ್ತೀವಿ. ಏನೋ ಅಷ್ಟೇ ನಮ್ಮ ಪುಟ್ಟ ಲವ್ ಸ್ಟೋರಿ ಇಷ್ಟೇ. ನಮ್ಮ ಲವ್ ಸ್ಟೋರಿ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಯ್ತಾ? ನೀವು ಲೈಕ್ ಮಾಡಿದ್ರೆ ನನ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಈ ವ್ಲಾಗ್ ಅಲ್ಲಿ. ಇನ್ನ ಯಾರಾದ್ರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಷ್ಟೇ. ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಒಂಚೂರು ಹೇಳ್ಬೇಕಾಗಿತ್ತು ನಾನು. ಇವ್ರು ಹೇಳ್ತಾನೆ ಇರ್ತಾರೆ, ಹೇಳದ್ಮೇಲೆ ಆಗ್ಲೇ ಹೇಳಿದೀನಿ. ಸ್ಟಾರ್ಟಿಂಗ್ ಮಾತ್ರ ಇವ್ರಿಗೆ ಸ್ಟಾರ್ಟಿಂಗ್ ಟ್ರಬಲ್, ಅದಾದ್ಮೇಲೆ ಮಾತಾಡ್ತಾನೆ ಇರ್ತಾರೆ ಅಂತ ಅಷ್ಟೇ. ಯಾಕೆ ನಿನ್ಗೆ ಎಲ್ಲ ಕಲ್ತ್ಕೋ, ಎಲ್ಲ ಕಲಿಸ್ತಾ ಇರೋದು ಸ್ಟುಡಿಯೋ ಬಗ್ಗೆ ಅಂದ್ರೆ, ಇನ್ ಕೇಸ್ ನಾನು ಇಲ್ಲ ಅಂದ್ರೂ ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೊಂಡ್ ನೀನ್ ದುಡ್ಕೊಂಡು ತಿನ್ನೋ ಅಷ್ಟಾದ್ರೂ ಇರ್ಬೇಕು ಅನ್ನೋ ಒಂದ್ ಇದಕ್ಕೆ ಅವ್ರನ್ನ ಕೆಲ್ಸ ಮಾಡಿಸ್ತಾ ಇರೋದು. ಅದಾದ್ಮೇಲೆ ಇವರಿಗೆ ನಾನೆಲ್ಲಾದ್ರೂ ಹೊರಗಡೆ ಕೆಲಸ ಮಾಡೋದು ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ. ಯಾಕೆ ನೀನ್ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡ್ಬೇಕು, ನಮ್ದೇ ಸ್ಟುಡಿಯೋ ಇದೆಯಲ್ಲ, ನೀನ್ ನೋಡ್ಕೋ, ನಿಮ್ಮ ಕಲಿತೀಯಾ ಕಲಿ ಅಂತ ಹೇಳ್ಬಿಟ್ಟು ಕಲ್ಸಿದ್ರು. ಕಲ್ಸಿದ್ದಾದ್ಮೇಲೆ ಈಗ ನಾನು ಅದ್ರ ಸ್ಟುಡಿಯೋ ನೋಡ್ಕೊಳ್ತಾ ಇದ್ದೀನಿ. ನನ್ನನ್ನ ಸ್ಟುಡಿಯೋಗ್ ಬಿಟ್ಟು ಇವರು ಪಾಪ ಸಾಕಷ್ಟು ಕಡೆ ರೆಸ್ಯೂಮ್ನ ಕಳ್ಸಿ ಇವ್ರ ಅದೃಷ್ಟ ಅನ್ಸುತ್ತೆ ಒಂದು ಒಳ್ಳೆ ಜಾಬ್ ಸಿಕ್ತು. ಈಗ ಅವರು ಜಾಬ್ ಮಾಡ್ತಾ ಇದ್ದಾರೆ, ನಾನು ನಮ್ಮ ಸ್ಟುಡಿಯೋ ನೋಡ್ಕೊಳ್ತಾ ಇದ್ದೀನಿ. ಇಬ್ರು ಹ್ಯಾಪಿ ಆಗಿದ್ದೀವಿ ಅಷ್ಟೇ. ಇವರು ಮಾತಾಡ್ತಾನೆ ಇರ್ತಾರೆ. ಹಾಗಾಗಿ ವ್ಲಾಗ್ನು ಕೂಡ ಇಲ್ಲಿಗೆ ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಆಗ್ಲೇ ಹೇಳದ್ನಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಮಾಡ್ಬಿಡು. ಬಾಯ್ ಬಾಯ್. ನಮ್ಮ ಲವ್ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಹಾಕಿ, ನನ್ಗೋಸ್ಕರ, ಇವ್ರಿಗೋಸ್ಕರ ಅಲ್ಲ, ನನ್ಗೋಸ್ಕರ ಹಾಕಿ. ಇವ್ರಿಗೆ ಕಮೆಂಟ್ ಹಾಕ್ಬೇಕಂದ್ರೆ ಇವ್ರು ಕುಕಿಂಗ್ ಐಟಮ್ಗೆ ಕಮೆಂಟ್